ಓಂ ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ಇಂದಿನ ಸಂಚಿಕೆಯಲ್ಲಿ ಸ್ವಾಗತ. ರಾಜಯೋಗದ ದಿನನಿತ್ಯದ ಅಭ್ಯಾಸದಿಂದ ನಮ್ಮ ಜೀವನದಲ್ಲಿ ಆಂತರಿಕ ಶಕ್ತಿಗಳು ವೃದ್ಧಿಯಾಗ್ತವೆ. ಈ ಆಂತರಿಕ ಶಕ್ತಿಗಳು ದಿನನಿತ್ಯದ ಜೀವನದಲ್ಲಿ ಬಹಳ ಅವಶ್ಯಕವಾಗಿವೆ. ಸೊ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಮನಸ್ಸಿನ ಒತ್ತಡ ಅಂದ್ರೆ ಏನು? ಮನಸ್ಸಿನ ಒತ್ತಡ ಈಸ್ ಈಕ್ವಲ್ ಟು ಹೇಳ್ತಾರೆ, ಬರುವಂತಹ ಸಮಸ್ಯೆಗಳಾಗಿರ್ಬೋದು, ಚಾಲೆಂಜಸ್ಗಳಾಗಿರ್ಬೋದು, ಇನ್ನೊಬ್ಬರ ಮಾತುಗಳಾಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು, ಡಿವೈಡೆಡ್ ಬೈ ನಮ್ಮ ಆಂತರಿಕ ಶಕ್ತಿಗಳು. ಅಂತಂದ್ರೆ ಮನಸ್ಸಿನ ಒತ್ತಡ ಈಸ್ ಈಕ್ವಲ್ ಟು ಸಮಸ್ಯೆ, ಚಾಲೆಂಜಸ್, ಪ್ರಾಬ್ಲಮ್ಸ್ ಡಿವೈಡೆಡ್ ಬೈ ಇನ್ನರ್ ಪವರ್ಸ್. ಸೊ ಈ ಆಂತರಿಕ ಶಕ್ತಿಗಳನ್ನ ವೃದ್ಧಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಸ್ಟ್ರೆಸ್ ಏನಿದೆಯಲ್ಲ, ಒತ್ತಡ ಏನಿದೆಯಲ್ಲ, ಅದು ಕಡಿಮೆ ಆಗುತ್ತೆ. ಇಲ್ಲ ಅಂತಂದ್ರೆ ಬರುವಂತಹ ಪ್ರಾಬ್ಲಮ್ಸು ಅಥವಾ ಪರಿಸ್ಥಿತಿ ಅಥವಾ ಸಿಚುವೇಶನ್ಗಳನ್ನ ಬರದೇ ಇರುವ ಹಾಗೆ ನಾವು ಗಮನ ಕೊಡಬೇಕು. ಸೊ ಬರುವಂತಹ ಪರಿಸ್ಥಿತಿಗಳು ಬಾಹ್ಯ ಆಗಿರೋದ್ರಿಂದ ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇರೋದಿಲ್ಲ. ಸೊ ಆದ್ರಿಂದ ನಾವು ನಮ್ಮ ಆಂತರಿಕ ಶಕ್ತಿಗಳನ್ನ ವೃದ್ಧಿ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಮನಸ್ಸಿನ ಒತ್ತಡದಿಂದ ನಾವು ದೂರ ಇರ್ಬೋದು, ಮನಸ್ಸನ್ನ ಸ್ಥಿರವಾಗಿ ಮಾಡ್ಕೊಳ್ಬಹುದು, ಮನಸ್ಸನ್ನ ಹಗುರವಾಗಿ ಮಾಡ್ಕೊಳ್ಬಹುದು, ಮನಸ್ಸನ್ನ ಶಕ್ತಿಶಾಲಿಯಾಗಿ ಮಾಡ್ಕೋಬಹುದು. ಯಾವಾಗ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ, ಏನೇ ಸಿಚುವೇಶನ್ಸ್ ನಮ್ಮ ಜೀವನದಲ್ಲಿ ಬಂದ್ರೆ ಅದನ್ನ ಈಸಿಯಾಗಿ ನಾವು ಪಾರ್ ಮಾಡ್ಬೋದು. ಹಾಗಿದ್ರೆ ಆಂತರಿಕ ಶಕ್ತಿಗಳಂದ್ರೆ ಏನು? ಸೊ ಯಾವ್ಯಾವ ಆಂತರಿಕ ಶಕ್ತಿಗಳಿದಾವೆ, ಹೇಗೆ ನಮ್ಮ ಜೀವನದಲ್ಲಿ ಇವುಗಳ ಉಪಯೋಗ ಆಗ್ತವೆ, ನಾವು ಹೇಗೆ ಯಾವ ಶಕ್ತಿಯನ್ನ ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡೋದ್ರಿಂದ ಯಾವ್ಯಾವ ಚಾಲೆಂಜಸ್ ಅನ್ನ ಪಾರ್ ಮಾಡಬಹುದು, ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಆತ್ಮನಲ್ಲಿ ಅಷ್ಟ ಶಕ್ತಿಗಳಿವೆ, 8 ಶಕ್ತಿಗಳಿವೆ. ಮೊದಲನೇ ಶಕ್ತಿ ಸಂಕೀರ್ಣಗೊಳಿಸುವಂತಹ ಶಕ್ತಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪವರ್ ಟು ವಿಡ್ರಾ ಅಂತಾನು ಕೂಡ ಹೇಳ್ತಾರೆ. ವಿಸ್ತಾರವನ್ನ ಸಂಕೀರ್ಣಗೊಳಿಸುವಂತಹ ಶಕ್ತಿ. ಯಾವ ವಿಸ್ತಾರ? ಏನ್ ಸಂಕೀರ್ಣ ಮಾಡಬೇಕಾಗಿದೆ? ಯಾವುದ್ರಿಂದ ನಾವು ನಮ್ಮನ್ನ ವಿಡ್ರಾ ಮಾಡಬೇಕಾಗಿದೆ? ಯಾವುದಾದ್ರೂ ನಕಾರಾತ್ಮಕವಾದ ಪರಿಸ್ಥಿತಿ ನಡೀತಾ ಇದೆ ಅಥವಾ ವ್ಯರ್ಥವಾದ ಘಟನೆ ನಡೀತಾ ಇದೆ, ಅದರಿಂದ ನನ್ನ ಮನಸ್ಸನ್ನ ನಾನು ಬೇರ್ಪಡಿಸ್ಬೇಕು, ಒಂದು ಹೆಜ್ಜೆ ಹಿಂದೆ ಸರಿಬೇಕು. ಹೇಗೆ ಉದಾಹರಣೆ ಅಂತಂದ್ರೆ, ಯಾರಾದ್ರೂ ಜೊತೆ ನಾನು ಮಾತಾಡ್ತಾ ಇದ್ದೇನೆ, ವಾದ ವಿವಾದಗಳಾಗ್ತಾ ಇದೆ, ಅದರಿಂದ ಏನು ರಿಸಲ್ಟೇ ಸಿಗ್ತಾ ಇಲ್ಲ. ಸೊ ಯಾವುದು ಸರಿಯಾದ ಡೈರೆಕ್ಷನ್ ಅಲ್ಲಿ ಆ ಡಿಬೇಟ್ ಕೂಡ ನಡೀತಾ ಇಲ್ಲ. ಸೊ ಮಾತಿಗೆ ಮಾತು ಈ ತರ ಕಾನ್ವರ್ಸೇಷನ್ ನಡೀತಾನೆ ಇದೆ ಅಂತಂದ್ರೆ, ಸೊ ನಾನು ಇವಾಗ ಸ್ವಲ್ಪ ಸಮಯ ಪಾಸ್ ಮಾಡ್ಬಿಟ್ಟು ಪವರ್ ಟು ವಿಡ್ರಾ, ಸಂಕೀರ್ಣಗೊಳಿಸುವಂತಹ ಶಕ್ತಿಯಿಂದ ಒಂದು ಹೆಜ್ಜೆ ಹಿಂದೆ ಸರಿದು ಯುಕ್ತಿಯಿಂದ ಮಾತನ್ನ ಮುಗಿಸುವಂತಹ ಪ್ರಯತ್ನ ಮಾಡಿ ಆ ವ್ಯರ್ಥವಾದ ಮಾತು ಅಥವಾ ಏನು ಸಂವಾದ ನಡೀತಾ ಇದೆ ಅಲ್ಲಿ ಅದಕ್ಕೆ ವಿರಾಮ ಇಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸಮಯ, ಶಕ್ತಿ, ಸಂಕಲ್ಪ ಎಲ್ಲ ವ್ಯರ್ಥವಾಗ್ತಿರುತ್ತೆ. ಸೊ ಆಮೇಲೆ ಈ ಸಂಕ್ಷಿಪ್ತಗೊಳಿಸುವ ಶಕ್ತಿಗೆ, ಸಂಕೀರ್ಣಗೊಳಿಸುವ ಶಕ್ತಿಗೆ ಆಮೆ ಉದಾಹರಣೆ ಹೇಳ್ತಾರೆ. ಸೊ ನಮ್ಮ ಭಾರತದಲ್ಲಿ ದೇವಿ ದೇವತೆಗಳ ಜೊತೆಗೆ ಅವರ ವಾಹನಗಳನ್ನು ಕೂಡ ಯಾವ್ದಾದ್ರು ಒಂದು ಪ್ರಾಣಿ ಅಥವಾ ಪಕ್ಷಿಗಳ ರೂಪದಲ್ಲಿ ತೋರಿಸ್ತಾರೆ. ಯಾಕೆ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಒಂದು ಈ ತರದ ವಿಶೇಷ ಗುಣಗಳಿದಾವೆ. ಅವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೂ ಕೂಡ ಅದರ ಲಾಭವನ್ನ ನಾವು ಪಡಿಬಹುದು, ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿನಿತ್ಯದ ಸಮಸ್ಯೆಗಳಿಂದ ದೂರ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ಪ್ರಾಣಿ ಪಕ್ಷಿಗಳನ್ನ ದೇವಿ ದೇವತೆಗಳ ಜೊತೆಗೆ ಅವರ ವಾಹನಗಳ ರೂಪದಲ್ಲಿ ತೋರಿಸ್ತಾರೆ. ಸೊ ದೇವಾಲಯಗಳಲ್ಲಿ ಕೂಡ ಅವುಗಳ ಮೂರ್ತಿಗಳು ಅಥವಾ ಚಿತ್ರವನ್ನ ತೋರಿಸ್ತಾರೆ. ಅದೇ ರೀತಿ ಮೋಸ್ಟ್ ಆಫ್ ದ ಟೆಂಪಲ್ಸ್ ಅಲ್ಲಿ ನಾವು ಆಮೆಯ ಚಿತ್ರವನ್ನ ಅಥವಾ ಅದರ ಮೂರ್ತಿಯನ್ನ ನೋಡ್ಬೋದು. ಹಾಗಿದ್ರೆ ಆಮೆಯ ವಿಶೇಷತೆ ಏನಾಗಿದೆ? ಆಮೆಯಲ್ಲಿ ಸಂಕೀರ್ಣಗೊಳಿಸುವಂತಹ ವಿಶೇಷವಾದ ಗುಣ ಇದೆ. ಸೊ ಅದು ಎಲ್ಲಾದ್ರೂ ನಡೆದುಕೊಂಡು ಹೋಗ್ತಾ ಇದೆ ಅಂತಂದ್ರೆ, ಅದಕ್ಕೇನಾದ್ರೂ ಹೊರಗಡೆ ಇಲ್ಲಿ ಡೇಂಜರ್ ಇದೆ, ಅಪಾಯ ಇದೆ ಅಂತ ಹೇಳ್ಬಿಟ್ಟು ಅನಿಸ್ತು ಅಂತಂದ್ರೆ ಅದೇನ್ ಮಾಡುತ್ತೆ, ತನ್ನ ಕರ್ಮೇಂದ್ರಿಯಗಳನ್ನ ಸಂಕೀರ್ಣ ಮಾಡಿಕೊಳ್ಳುತ್ತೆ, ಅಂದ್ರೆ ಒಳಗಡೆ ಎಳೆದುಕೊಳ್ಳುತ್ತೆ. ತನ್ನ ತಲೆ, ಕೈ, ಕಾಲುಗಳನ್ನ ಅದಕ್ಕೊಂದು ಹಾರ್ಡ್ ಆಗಿರುವ, ಗಟ್ಟಿಯಾಗಿರೋ ಶೆಲ್ ಇರುತ್ತೆ, ಅದರ ಒಳಗಡೆ ಏನ್ ಮಾಡುತ್ತೆ, ಎಳೆದುಕೊಳ್ಳುತ್ತೆ. ಇದರಿಂದ ಅದು ಆ ಪರಿಸ್ಥಿತಿಯಲ್ಲಿ ಸುರಕ್ಷಿತವಾಗಿರುತ್ತೆ. ಉದಾಹರಣೆಗೆ ಅದು ಎಲ್ಲಾದ್ರೂ ನಡ್ಕೊಂಡು ಹೋಗ್ತಾ ಇದೆ, ಆ ಸ್ಥಳದಲ್ಲಿ ಒಂದು ದೊಡ್ಡ ಗ್ರೂಪ್ ಅಲ್ಲಿ ಜನರು ಆ ಕಡೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಗೊತ್ತಾಗ್ತಿದೆ ಇಲ್ಲಿ ತುಂಬಾ ಜನ ದಟ್ಟಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆದ್ರೆ ಆಮೆಗೆ ಫಾಸ್ಟ್ ಆಗಿ ಓಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಅದು ಏನ್ ಮಾಡುತ್ತೆ, ತನ್ನ ಕರ್ಮೇಂದ್ರಿಯಗಳನ್ನ ಆ ಶೆಲ್ ಒಳಗಡೆ ಸಂಕೀರ್ಣ ಮಾಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಅವಾಗ ಆ ಸಂದರ್ಭದಲ್ಲಿ ವ್ಯಕ್ತಿ ಏನಾದ್ರೂ ಅದ್ರ ಮೇಲೆ ಕಾಲಿಟ್ಟು ಹೋದ್ರೂ ಕೂಡ ಅದು ಸುರಕ್ಷಿತವಾಗಿರುತ್ತೆ. ಈ ರೀತಿ ಸಮಯಕ್ಕೆ ತಕ್ಕಂತೆ ಅದು ತನ್ನ ಕರ್ಮೇಂದ್ರಿಯಗಳನ್ನ ಸಂಕೀರ್ಣ ಮಾಡ್ಕೊಂಡು ಆ ಸಮಯದ ಮೇಲೆ ವಿಜಯವನ್ನ ಪಡೆಯುತ್ತೆ. ಈ ಗುಣವನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ, ಸೊ ಎಲ್ಲಿ ನಮ್ಮ ಸಮಯ, ಶಕ್ತಿ ವ್ಯರ್ಥವಾಗಿ ಹೋಗ್ತಾ ಇದೆ ಅಥವಾ ಎಲ್ಲಿ ನಮ್ಗೆ ಈ ಸಂದರ್ಭದಲ್ಲಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಅನ್ಸುತ್ತೆ, ಅವಾಗವಾಗ ನಾವು ಕೂಡ ನಮ್ಮ ಕರ್ಮೇಂದ್ರಿಯವನ್ನ ಸಂಕೀರ್ಣ ಮಾಡ್ಕೊಂಡ್ವಿ, ಆ ಸಂದರ್ಭದಲ್ಲಿ ನಾವು ಮಾತನಾಡದೇ ಇದ್ವಿ ಅಂತಂದ್ರೆ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ಏನ್ ಮಾಡ್ಬೋದು, ಸಹಜವಾಗಿ ಪಾರ್ ಮಾಡ್ಬೋದು. ಉದಾಹರಣೆಗೆ ಕೆಲಸ ಮಾಡ್ತಾ ಇರ್ತೇವೆ, ನಮ್ಮ ಬಾಸು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮನ್ನ ಕರೆದ್ಬಿಟ್ಟು
ಸೊ ತುಂಬ ಸಿಟ್ಟಲ್ಲಿ ಬೈತಾ ಇದ್ದಾರೆ, ನೀವು ಈ ಥರ ಮಾಡ್ಬೋದಾ, ಇಷ್ಟೊಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಷ್ಟು ಚಿಕ್ಕ ವಿಷಯ ನಿಮಗೆ ಗೊತ್ತಾಗ್ಲಿಲ್ವಾ ಅಂತೇಳಿ. ಯಾವುದೋ ಸಂದರ್ಭದಲ್ಲಿ ಏನೋ ಲಾಸ್ ಆಗಿದೆ, ಅದರಿಂದ ಫೀಡ್ಬ್ಯಾಕ್ ನೆಗೆಟಿವ್ ಆಗಿ ಬಂದಿದೆ, ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ಕಾರಣದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಅವ್ರು ಕರೆದ್ಬಿಟ್ಟು ಸಿಟ್ಟಲ್ಲಿ ನಿಮಗೆ ಬೈತಾ ಇದ್ದಾರೆ. ನಿಮ್ದೇನು ತಪ್ಪಿಲ್ಲ ಅದರಲ್ಲಿ. ಆ ಸಂದರ್ಭದಲ್ಲಿ ನೀವೇನಾದರೂ ಸ್ವಲ್ಪ ಶಾಂತವಾಗಿರ್ಲಿಲ್ಲ, ಆ ಸಿಚುವೇಶನಿಂದ ನಿಮ್ಮನ್ನು ನೀವು ಸ್ವಲ್ಪ ಒಂದು ಹಿಂದೆ ಸರಿಸ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಏನಾದರೂ ಹೇಳ್ಬಿಟ್ರಿ ಸಿಟ್ಟಲ್ಲಿ ಅಂತಂದ್ರೆ ಸೊ ಏನಾಗೋ ಚಾನ್ಸಸ್ ಇರುತ್ತೆ. ನಾವು ಆ ಸಂದರ್ಭದಲ್ಲಿ ನಮ್ಮ ಜಾಬನ್ನು ಕಳೆದುಕೊಳ್ಳುವಂಥ ಸಂದರ್ಭನೂ ಇರುತ್ತಲ್ವಾ. ಸೊ ಪರಿಸ್ಥಿತಿ ಮುಗಿದು ಹೋದ್ಮೇಲೆ ಅವ್ರಿಗೆ ರಿಯಲೈಸ್ ಆಯಿತು, ಆ ತಪ್ಪು ನೀವು ಮಾಡಿಲ್ಲ, ಬೇರೆ ಯಾರ್ದೋ ಕಾರಣದಿಂದ ಆ ರೀತಿ ಆಯಿತು ಅಂತ ಹೇಳ್ಬಿಟ್ಟು. ಆದರೆ ವಾಸ್ತವದಲ್ಲಿ ನೋಡಿದಾಗ ಎಷ್ಟು ಜನರು ನಮಗೆ ಕಾಲ್ ಮಾಡಿಬಿಟ್ಟು ಸಾರಿ ಕೇಳ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಬನ್ನಿ ಅಂತ ಕರೀತಾರೆ ಅಲ್ವಾ. ಸೊ ನಮ್ಮ ಪ್ರಜ್ಞಾಪೂರ್ವಕವಾಗಿ ಸಮಯದ ಪ್ರಜ್ಞೆ ಅನುಸಾರವಾಗಿ ನಾವು ಆ ಸಿಚುವೇಶನ್ನಿಂದ ಪರಿಸ್ಥಿತಿಯಿಂದ ಸ್ವಲ್ಪ ಹಿಂದೆ ಸರಿದು ಏನೋ ಆಗಿದೆ, ಇದನ್ನ ನಾನು ತಿಳ್ಕೊಬೇಕು, ಇವಾಗ ರಿಯಾಕ್ಟ್ ಮಾಡೋದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಶಾಂತವಾಗಿ ಇದ್ದು ಆ ಪರಿಸ್ಥಿತಿಯಿಂದ ನಮ್ಮ ಮಾತುಗಳನ್ನು ಸ್ವಲ್ಪ ಸಂಕೀರ್ಣ ಮಾಡಿದ್ರೆ ಪರಿಸ್ಥಿತಿನ ಪಾರ್ ಮಾಡ್ಬೋದು. ಸೊ ಈ ರೀತಿ ನಾವು ಕೇವಲ ವ್ಯಕ್ತಿಗಳು ಅಥವಾ ಬಾಹ್ಯನೇ ಅಲ್ಲ, ಆಂತರಿಕವಾಗಿನೂ ಕೂಡ ನಮ್ಮ ಸಂಕೀರ್ಣ ಶಕ್ತಿಯನ್ನ ಉಪಯೋಗ ಮಾಡ್ಬೋದು. ಕೆಲವೊಂದ್ಸಲ ನಾವು ಇನ್ನೊಬ್ಬರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೇವೆ. ಸೊ ಅದು ಫುಲ್ಫಿಲ್ ಆಗಲಿಲ್ಲ ಅಂತಂದ್ರೆ ನಮಗೆ ಅವರಿಂದ ಬೇಜಾರಾಗ್ತಿರುತ್ತೆ, ಅಥವಾ ಏನೋ ಕಾನ್ಫ್ಲಿಕ್ಟ್ಸ್ ಬರ್ತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಯೂನಿಕ್ ಆಗಿದ್ದಾರೆ, ಅವರಿಗೆ ಅವ್ರವ್ರದೇ ಆದ ಶಕ್ತಿ ಇದೆ, ಕೆಪಾಸಿಟಿ ಇದೆ. ಸೊ ನಾನು ಯಾವಾಗ ಸ್ವಲ್ಪ ನನ್ನ ರೋಲಿಂದ, ಪರಿಸ್ಥಿತಿಯಿಂದ, ನನ್ನ ಎಕ್ಸ್ಪೆಕ್ಟೇಷನಿಂದ ಒಂದು ಹೆಜ್ಜೆ ಹಿಂದೆ ಸರಿದು ಆ ದೃಶ್ಯವನ್ನ ಸಾಕ್ಷಿಯಾಗಿ ನೋಡ್ತೇನೆ. ಸೊ ಈ ಸಂಕೀರ್ಣಗೊಳಿಸುವ ಶಕ್ತಿಯನ್ನ ನಾವು ಪ್ರಾಕ್ಟಿಕಲ್ದಲ್ಲಿ ತರಬೇಕಾದ್ರೆ ಪವರ್ ಟು ಡಿಟ್ಯಾಚ್ ಅನ್ನೋದಿಲ್ಲಿ ತುಂಬಾ ಅವಶ್ಯಕವಾಗಿದೆ. ಅಂದ್ರೆ ಪರಿಸ್ಥಿತಿಯಿಂದ ನನ್ನನ್ನು ನಾನು ಸಾಕ್ಷಿ ಮಾಡ್ಕೊಂಡ್ಬಿಟ್ಟು ಆ ಪರಿಸ್ಥಿತಿನ ನೋಡ್ಬೇಕು. ಅವಾಗ ಆ ದೃಶ್ಯ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ನಾನು ಆ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನ ತಗೊಳ್ಳಿಕ್ಕೂ ಕೂಡ ಕೆಪಬಲ್ ಆಗಿರ್ತೇನೆ. ಸೊ ಯಾರಿಂದಾದ್ರೂ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಪಾಪ ಅವರಲ್ಲಿ ಆ ಕೆಪಾಸಿಟಿ ಆ ಸಮಯದಲ್ಲಿ ಇಲ್ಲ ಅಲ್ವಾ. ಸೊ ನಾನು ಸ್ವಲ್ಪ ಹಿಂದೆ ಸರಿದು ನೋಡಿದ್ರೆ ಅವರ ಸ್ಥಿತಿ ಏನಿದೆ ಇವಾಗ ಅಂತ ಹೇಳ್ಬಿಟ್ಟು, ಅಥವಾ ನಾನು ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡ್ಬೋದು, ಆ ಎಕ್ಸ್ಪೆಕ್ಟೇಷನ್ ಅವ್ರು ರೀಚ್ ಆಗಬೇಕು ಅಂತಂದ್ರೆ ಯಾವ ರೀತಿ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಸರಿಯಾದ ಮಾರ್ಗದರ್ಶನ ನೀಡಿದ್ವಿ ಅಂತಂದ್ರೆ ಅವ್ರನ್ನು ಕೂಡ ಸೊ ಕೆಪಬಲ್ ಅನ್ನಾಗಿ ನಾವು ಮಾಡ್ಬೋದು. ಸೊ ಹಾಗೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಯಾರಾದ್ರೂ ಅವರ ಸಮಸ್ಯೆಯನ್ನ ಬಂದು ನಮ್ಮ ಹತ್ರ ಹೇಳ್ತಿರ್ತಾರೆ, ಅವ್ರಿಗೆ ಯಾರ್ದೋ ಜೊತೆ ಜಗಳ ಆಗ್ತಿದೆ, ಪದೇ ಪದೇ ಅವ್ರು ಎಷ್ಟೇ ಅದನ್ನ ಸರಿ ಮಾಡ್ಲಿಕ್ಕೆ ಹೋದ್ರು ಮುಂದೆ ಇರುವ ವ್ಯಕ್ತಿಯನ್ನ ಅವರನ್ನ ಮಿಸ್ಅಂಡರ್ಸ್ಟ್ಯಾಂಡೇ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ, ನಾವು ಆ ಪರಿಸ್ಥಿತಿಯಿಂದ ಏನು ಸಾಕ್ಷಿಯಾಗಿದ್ದೀವಲ್ವಾ. ಇಲ್ಲಿ ಯಾರು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾರ್ದು ಸರಿ ಇದೆ ಅಥವಾ ಯಾರು ತಪ್ಪಾಗಿ ಮಾತಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಗುತ್ತೆ. ಅವ್ರೇನಾದ್ರೂ ನಮ್ಮ ಆಪ್ತರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆ ಸಲಹೆ ಕೊಡ್ತೇವೆ, ಈ ರೀತಿ ಮಾಡಿದ್ರೆ ಸರಿ ಹೋಗ್ಬೋದು ಅನ್ಸುತ್ತೆ, ನೋಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ನಾವೇ ಆ ಸಿಚುವೇಶನ್ದಲ್ಲಿ ಇರ್ತೇವೆ, ಆ ಪರಿಸ್ಥಿತಿಗೆ ನಾವು ಅಟ್ಯಾಚ್ ಆಗಿರ್ತೀವಿ ಅಂತಂದ್ರೆ ನಮ್ಗೆ ಆ ದೃಶ್ಯ, ಆ ಪರಿಸ್ಥಿತಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅವಾಗ ಆ ಸಮಯದಲ್ಲಿ ನಾವು ಕೂಡ ಗೊಂದಲಕ್ಕೀಡಾಗ್ತೇವೆ ಮತ್ತು ಏನ್ ನಿರ್ಣಯ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಸೊ ಅದರಿಂದ ಏನ್ ಮಾಡ್ಬೇಕು, ಆ ಪರಿಸ್ಥಿತಿಯಿಂದ ನನ್ನನ್ನು ನಾನು ಸ್ವಲ್ಪ ಬೇರ್ಪಡಿಸ್ಕೊಳ್ಬೇಕು. ನನ್ನ ನಿಜ ಸ್ವರೂಪ, ಸತ್ಯವಾಗಿ ಇಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಸ್ವಲ್ಪ ಸ್ಥಿತ ಆಗಿರ್ಬೇಕು. ಇಲ್ಲಿ ನಿಜವಾಗಿ ಏನ್ ನಡೀತಾ ಇದೆ, ನಾವೆಲ್ಲ ಆತ್ಮರಾಗಿದ್ದೇವೆ, ಪಾತ್ರಧಾರಿಗಳಾಗಿದ್ದೇವೆ, ಎಲ್ರು ಕೂಡ ಡಿಫ್ರೆಂಟ್ ಆಗಿರುವಂತಹ ಭಿನ್ನ ಭಿನ್ನ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇದ್ದೇವೆ. ಸೊ ಯಾವ್ದಾದ್ರೂ ಪರಿಸ್ಥಿತಿ ಬಂದಿದೆ, ಅಲ್ಲಿ ನನಗೆ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ, ಚಾಲೆಂಜಿಂಗ್ ಅನಿಸ್ತಾ ಇದೆ ಆ ಸಿಚುವೇಶನ್ ಅಂತಂದ್ರೆ ಸ್ವಲ್ಪ ಹಿಂದೆ ಸರಿದು ನನ್ನ ರೋಲನ್ನೇ ನಾನೇ ನೋಡ್ಕೊಳ್ಬೇಕು. ಆ ನನ್ನ ರೋಲು ಮತ್ತೆ ಇನ್ನೊಬ್ಬರ ಜೊತೆ ಯಾವ ರೋಲಲ್ಲಿ ಏನ್ ಕಾನ್ವರ್ಸೇಷನ್ ನಡೀತಾ ಇದೆ, ಯಾಕೆ ಆ ಪರಿಸ್ಥಿತಿ ಇನ್ನೂ ಚಾಲೆಂಜಿಂಗ್ ಅನಿಸ್ತಾ ಇದೆ, ಇನ್ನೂ ಡಿಫಿಕಲ್ಟ್ ಅನಿಸ್ತಾ ಇದೆ, ಸ್ವಲ್ಪ ಆ ರೋಲಿಂದ ಭಿನ್ನ ಆಗ್ಬಿಟ್ಟು ನಾನು ನೋಡ್ಕೊಂಡೆ ಅಂತಂದ್ರೆ ನನಗೆ ಪರಿಹಾರ ಹೇಗೆ, ಸಮಾಧಾನ ಹೇಗೆ ಮಾಡ್ಕೋಬೇಕಂತನೂ ಕೂಡ ಯುಕ್ತಿಗಳು ಹೊಳಿತವೆ. ಸೊ ಉದಾಹರಣೆಗೆ, ಸೊ ಸ್ವಲ್ಪ ಅತ್ತೆ ಸೊಸೆ ಸಂಬಂಧ ಅವಾಗವಾಗ ಸ್ವಲ್ಪ ಕಿರಿಕಿರಿ ಆಗ್ತಿರುತ್ತಲ್ವ. ಸೊ ಅತ್ತೆಗೇನಾದ್ರೂ ಈ ತರ ಸಂಸ್ಕಾರ ಇದ್ರೆ ಸೊಸೆ ಏನೇ ಮಾಡಿದ್ರು ಕೂಡ ಅದಕ್ಕೆ ಏನಾದ್ರೂ ಒಂಚೂರು ಹೇಳಲೇಬೇಕು ಅವರು, ಇದು ಸರಿ ಇಲ್ಲ, ಇದು ಹೀಗೆ ಮಾಡ್ಬೇಕು, ಇದು ಹೀಗೆ ಮಾಡ್ಬೇಕು, ಇದು ಹೀಗೆ ಮಾಡ್ಬೇಕಾಗಿತ್ತಲ್ವಾ ಅಂತ ಅವ್ರು ಯಾವಾಗ್ಲೂ ಅವ್ರಿಗೆ ಹೇಳೋ ಸಂಸ್ಕಾರ. ಅವಾಗ ಸೊಸೆಗೆ ಏನ್ ಅನ್ಸುತ್ತೆ, ಇಡೀ ದಿನ ನಾನು ಇಷ್ಟೊಂದು ಕಷ್ಟಪಟ್ಟು ಎಲ್ಲಾನು ಮಾಡ್ತೇನೆ, ನಮ್ಮ ಅತ್ತೆಗೆ ಸಂತುಷ್ಟನೇ ಆಗೋದಿಲ್ಲ, ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಕರೆಕ್ಷನ್ ಮಾಡ್ತಾನೆ ಇರ್ತಾರೆ ಅಂತ ದಿನಾಲು ಬೇಜಾರಾಗ್ತಿರ್ತಾರೆ, ಸೊ ಅಪ್ಸೆಟ್ ಆಗ್ತಿರ್ತಾರೆ. ಸೊ ಈ ರೀತಿ ದಿನಾಲು ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅವ್ರ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದರಿಂದ ಅವರ ಮಾನಸಿಕ ಸ್ಥಿತಿ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಈ ಸಂದರ್ಭದಲ್ಲಿ ಕೂಡ ನೀವು ಒಂದ್ ಸ್ವಲ್ಪ ಆ ಸೊಸೆಯ ರೋಲಿಂದ ಅಥವಾ ಆ ಪರಿಸ್ಥಿತಿಯಿಂದ ತಮ್ಮ ಮನಸ್ಸು ಬುದ್ಧಿಯನ್ನ ಬೇರ್ಪಡಿಸ್ಕೊಂಡ್ಬಿಟ್ಟು ಅದನ್ನ ಸಾಕ್ಷಿಯಾಗಿ ನೋಡಿ, ಇದನ್ನ ನಾನು ಹೇಗೆ ಪರಿಹಾರ ಮಾಡ್ಬೇಕು. ಅತ್ತೆಯಿಂದ ದೂರಾಗಿ ಸಪರೇಟ್ ಮನೆ ಮಾಡಿ ಇರೋದೇ ಪರಿಹಾರ ಅಲ್ಲ ಅಲ್ವಾ. ಅವ್ರ ಜೊತೆ ಇದ್ರೂ ಕೂಡ ಈ ಪರಿಸ್ಥಿತಿಯ ಪ್ರಭಾವದಲ್ಲಿ ನಾನು ಹೇಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೊಸೆಯ ರೋಲ್ ಇಂದ ಡಿಟ್ಯಾಚ್ ಆಗಿ ನೋಡಿದ್ವಿ ಅಂತಂದ್ರೆ, ಅತ್ತೆಯ ಸಂಸ್ಕಾರ ಏನಿದೆ ಎಷ್ಟೇ ಪರ್ಫೆಕ್ಟ್ ಆಗಿ ಮಾಡಿ ಅವ್ರಿಗೆ ಏನಾದ್ರೂ ಒಂದು ಹೇಳ್ಬೇಕಷ್ಟೇನೆ, ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಯಾವಾಗ ನನ್ಗೆ ಇದು ಅರ್ಥ ಆಗುತ್ತಲ್ವಾ, ಸೊ ಅವಾಗ ನಾನು ನನ್ನನ್ನು ಚೆಕ್ ಮಾಡ್ಕೊಳ್ಬೇಕು, ನಾನು ಸರಿಯಾಗಿ ಮಾಡಿದೀನಾ ಇಲ್ವಾ ಅಂತ. ನನ್ಗೆ ಇದು ನಾನು ಸರಿಯಾಗಿ ಮಾಡಿದ್ದೇನೆ ಅಂತ ಅನಿಸ್ತಾ ಇದೆ ಅಂತಂದ್ರೆ
ಅತ್ತೆ ಏನೇ ಹೇಳಿದ್ರು ಕೂಡ ಆ ಸಮಯದಲ್ಲಿ ಸ್ವಲ್ಪ ಶಾಂತವಾಗಿದ್ದು ಬಿಡಬೇಕು. ಅತ್ತೆ ಮಾತಿಗೆ ಪ್ರತಿ ಸಲ ಅಶಾಂತವಾಗೋದು, ದುಃಖಿ ಆಗೋದು, ಬೇಸರ ಆಗೋದು, ಇದರಿಂದ ಈ ತರ ನಾನು ರೆಸ್ಪಾಂಡ್ ಮಾಡ್ತಾ ಇದ್ನಲ್ವಾ, ಇವತ್ತೊಂದು ಹೊಸದಾದ ರೆಸ್ಪಾಂಡ್ ಅನ್ನ ನಾನು ಕ್ರಿಯೇಟ್ ಮಾಡಬೇಕು. ಶಾಂತವಾಗಿದ್ದು ಅವ್ರೇನಾದ್ರೂ ಈ ತರ ಕರೆಕ್ಷನ್ ಹೇಳಿದ್ರು ಅಂತಂದ್ರೆ ಹಾಂಜಿ ಅಂತಂದು ಆಯ್ತು ಅಂತಂದ್ರೆ ಮುಗಿತಾ, ಪರಿಸ್ಥಿತಿ ದಾಟ್ಕೊಳ್ತು. ಅತ್ತೇನು ಶಾಂತವಾಗಿರ್ತಾರೆ, ನೀವು ಕೂಡ ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಈ ರೀತಿ ಪರಿಸ್ಥಿತಿಯಿಂದ, ತಮ್ಮ ರೋಲಿಂದ ಸ್ವಲ್ಪ ಬೇರ್ಪಡಿಸ್ಕೊಂಡು ಅದನ್ನ ಸಾಕ್ಷಿ ದೃಷ್ಟಿಯಾಗಿ ನೀವು ನೋಡಿದ್ರಿ ಅಂತಂದ್ರೆ ಸೊ ಆ ಪರಿಸ್ಥಿತಿಗಳನ್ನು ಸಹಜವಾಗಿ ನೀವು ದಾಟ್ಬೋದು. ಆತ್ಮನ ಎರಡನೇ ಶಕ್ತಿಯಾಗಿದೆ ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ. ಸಂಕ್ಷಿಪ್ತ ಯಾವುದರಿಂದ ಸಂಕ್ಷಿಪ್ತಗೊಳಿಸಬೇಕಾಗಿದೆ? ನಾನು ಯಾವುದಾದ್ರೂ ನಕಾರಾತ್ಮಕವಾದ ಸಂದರ್ಭ ಹೊರಗಡೆ ನಡೀತಾ ಇದೆ ಅಂದ್ರೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಥವಾ ವಿಚಾರ ಮಾಡ್ತಾ ಇದ್ದೇನೆ ಅಥವಾ ಆ ರೀತಿ ವ್ಯವಹಾರ ಮಾಡ್ತಾ ಇದ್ದೇನೆ ಅಂತಂದ್ರೆ, ನನ್ನ ವಿಚಾರ, ನನ್ನ ಮಾತು, ನನ್ನ ವ್ಯವಹಾರವನ್ನ ತಕ್ಷಣ ನಿಲ್ಲಿಸುವಂತ ನನ್ನ ಸಾಮರ್ಥ್ಯಕ್ಕೆ ನಾವು ಸಂಕ್ಷಿಪ್ತಗೊಳಿಸುವ ಶಕ್ತಿ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ಯಾವುದೋ ಒಂದು ಕಾನ್ವರ್ಸೇಷನ್ ವ್ಯರ್ಥವಾಗಿ, ನಾವು ಮೊದಲಿನ ಉದಾಹರಣೆ ತಗೊಂಡು ಹೇಳಿದ್ವಲ್ಲ, ವ್ಯರ್ಥವಾಗಿ ನಡೀತಾ ಇದೆ ಅಂದ್ರೆ ಒಂದು ಆ ರೋಲಿಂದ, ಆ ಸಿಚುವೇಶನ್ ಇಂದ ಡಿಸ್ಕನೆಕ್ಟ್ ಆಗಬೇಕು, ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡಬೇಕು. ಆಮೇಲೆ ಏನ್ ನಡೀತಾ ಇದೆ ಅಂತ ವಿಚಾರ ಮಾಡಿ ಮತ್ತೆ ಅದರಲ್ಲಿ ಬಂದು ನಿರ್ಣಯ ತಗೊಳ್ಬೇಕು. ಹಾಗೆ ಇಲ್ಲಿ ಕೂಡ ನಾನು ನನ್ನ ವ್ಯರ್ಥ ವಿಚಾರಗಳು ನಡೀತಾ ಇದೆ, ಅಯ್ಯೋ ನಾನು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ ನನಗೆ ಯಾವಾಗ ಅನ್ಸುತ್ತೆ ಆವಾಗಲೇ ಸ್ಟಾಪ್ ಮಾಡಬೇಕು. ಹೇಗೆ ಸ್ಟಾಪ್ ಮಾಡೋದು? ಒಂದು ವಿಚಾರವನ್ನ ಇನ್ನೊಂದು ವಿಚಾರದಿಂದಾನೇ ನೀವು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ನಕಾರಾತ್ಮಕ ವಿಚಾರವನ್ನ ಒಂದು ಸಕಾರಾತ್ಮಕ ವಿಚಾರದ ಮೂಲಕ ನೀವು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ, ಸೊ ಬೆಳಗ್ಗೆ ಎದ್ದು ನಿಮ್ಗೆ ನ್ಯೂಸ್ ಓದುವಂತ ಅಭ್ಯಾಸ ಇದೆ ಅಂತಂದ್ರೆ, ಅಥವಾ ನ್ಯೂಸ್ ಚಾನಲ್ ಎಲ್ಲ ನೋಡುವಂತ ಅಭ್ಯಾಸ ಇದೆ ಅಂತಂದ್ರೆ, ಸೊ ಟಿವಿ ಎದ್ದು ನೋಡ್ತಾ ಇದ್ರಿ, ಅದರಲ್ಲಿ ಯಾವುದೋ ಒಂದು ನೆಗೆಟಿವ್ ಇನ್ಸಿಡೆಂಟ್ಸ್ ಅಂತಂದ್ರೆ ದಿನನಿತ್ಯದಲ್ಲಿ ನಡೀತಾನೆ ಇರ್ತಾವಲ್ವಾ, ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಇದು ಆಯ್ತು ಅಂತ ಹೇಳ್ಬಿಟ್ಟು ಅದೆಲ್ಲ ಬೆಳಗ್ಗೆ ನೀವು ನೋಡಿದ್ರಿ. ಸೊ ಅದೆಲ್ಲ ನಿಮ್ಮ ಬುದ್ಧಿ ಏನ್ ಮಾಡ್ತು? ಗ್ರಹಣ ಮಾಡ್ತು. ಇವಾಗ ನಾವು ಕೂಡ ಹೊರಗಡೆ ದಿನನಿತ್ಯ ಓಡಾಡ್ಲೇಬೇಕಲ್ವಾ? ಸೊ ಅವಾಗ ಏನಾಗ್ತಿರುತ್ತೆ, ಆ ವಿಚಾರಗಳ ಬಗ್ಗೆ ನಮ್ಮ ಬುದ್ಧಿ ಏನ್ ಮಾಡ್ತಾ ಇರುತ್ತೆ, ನಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ವಿಚಾರ ಬಗ್ಗೆ ನಡೆಸ್ತಾ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಯಾವಾಗ ನಾನು ಆ ಇನ್ಸಿಡೆಂಟ್ಸ್ ಅನ್ನ ನನಗೆ ಹೋಲಿಕೆ ಮಾಡ್ಕೊಂಡ್ಬಿಟ್ಟು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಉದಾಹರಣೆ, ಯಾವುದು ಆಕ್ಸಿಡೆಂಟ್ ಆಗಿದೆ ಅನ್ಕೊಳ್ಳಿ, ಆ ಆಕ್ಸಿಡೆಂಟ್ ಸೀನನ್ನ ನಾವು ನೋಡಿದೆ. ಸೊ ಆ ವ್ಯಕ್ತಿ ಅದರಲ್ಲಿ ಗಾಯಗೊಂಡಿದ್ರು, ಕೈ ಕಾಲಿಗೆ ಪೆಟ್ಟಾಗಿತ್ತು, ಅವರನ್ನು ಯಾರೋ ಕರ್ಕೊಂಡು ಹಾಸ್ಪಿಟಲ್ ಸೇರಿಸ್ತಾ ಇದ್ರು. ಆ ಸೀನಲ್ಲಿ, ಆ ದೃಶ್ಯದಲ್ಲಿ ನಾನು ನೋಡಿದೆ. ಇವಾಗ ನಾನು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಸೊ ನಮ್ಗೆ ಆ ವಿಚಾರ ಏನಾಗ್ತದೆ, ರಿಮೈಂಡ್ ಆಗ್ತಾ ಇದೆ. ಇವಾಗ ನನ್ನ ಮನಸ್ಸಲ್ಲಿ ಅದೇ ವಿಚಾರ ನಡೀತಾ ಇದೆ. ಸೊ ಆ ರೀತಿ ಆಕ್ಸಿಡೆಂಟ್ ಆಯ್ತು, ಇವಾಗ ನಾನು ಹೋಗ್ತಾ ಇದ್ದೀನಲ್ವಾ, ನನ್ನ ಜೊತೆನೂ ಆ ರೀತಿ ಆದ್ರೆ, ಆ ರೀತಿ ನನಗೂ ಜೋರಾಗಿ ಪೆಟ್ಟಾದ್ರೆ, ಸೊ ಅವಾಗ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ? ಪೆಟ್ಟಾಗ್ಬಿಟ್ಟು ನಾನು ಮನೆಯಲ್ಲಿ ಇದ್ಬಿಟ್ರೆ ಸಂಪಾದನೆ ಹೇಗೆ ಮಾಡೋದು? ಹಾಗಿದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಪರಿವಾರ ಹೇಗೆ ನೋಡ್ಕೊಳ್ಳೋದು? ಇಷ್ಟೊಂದೆಲ್ಲ EMIs ಇದೆ ಅಲ್ವಾ, ಅದನ್ನೆಲ್ಲ ಹೇಗೆ ಕಟ್ಟೋದು? ಈ ರೀತಿ ಒಂದಾದ್ಮೇಲೆ ಒಂದು ನಕಾರಾತ್ಮಕ ವಿಚಾರಗಳು ಮನಸ್ಸಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ನಮ್ಗೆ ಇದು ನಾನು ವ್ಯರ್ಥವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಬರುತ್ತಲ್ವಾ, ಅವಾಗ್ಲೇ ಅದನ್ನ ಸ್ಟಾಪ್ ಮಾಡ್ಬೇಕು. ಎಲ್ಲರ ಭಾಗ್ಯನೂ ಕೂಡ ಇಲ್ಲಿ ಬೇರೆ ಬೇರೆ ಆಗಿದೆ. ಸೊ ಎಲ್ಲಾ ಪರಿಸ್ಥಿತಿಗಳನ್ನು, ಎಲ್ಲಾ ಸಮಯಗಳು ಕೂಡ ಒಂದೇ ಇರೋದಿಲ್ಲ. ಸೊ ಎಲ್ಲರೂ ಕೂಡ ಎಲ್ಲರ ಬೆಳಗ್ಗೆನೂ ಕೂಡ ಹಾಗೆ ಹೋಗೋದಿಲ್ಲ. ಸೊ ಈ ರೀತಿ ಒಂದು ಸಕಾರಾತ್ಮಕವಾದ ಸಂಕಲ್ಪದಿಂದ ಆ ನಕಾರಾತ್ಮಕ ಸರದಿಯನ್ನ ನೀವೇನ್ ಮಾಡ್ಬೇಕು? ಕಟ್ ಮಾಡ್ಬೇಕಾಗತ್ತೆ, ನಿಲ್ಲಿಸ್ಬೇಕಾಗತ್ತೆ. ಸೊ ಈ ರೀತಿ ನಮ್ಮ ಸಂಕ್ಷಿಪ್ತಗೊಳಿಸುವ ಶಕ್ತಿಯನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಮೂರನೇ ಶಕ್ತಿ ಸಹನೆ ಮಾಡುವಂತಹ ಶಕ್ತಿಯಾಗಿದೆ. ಸೊ ಪವರ್ ಟು ಟಾಲರೇಟ್. ಸಹನೆ ಮಾಡೋದು ಅಂತಂದ್ರೆ ಸಪ್ರೆಸ್ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಎಲ್ಲಾನು ಯಾರೋ ನಮ್ಗೆ ಹೇಳ್ತಾ ಇದಾರೆ, ನಂಗೆ ಒಳಗಡೆ ಇರಿಟೇಟ್ ಆಗ್ತಿದೆ, ಸಿಟ್ಟು ಬರ್ತಾ ಇದೆ, ಇಷ್ಟ ಆಗ್ತಿಲ್ಲ, ಆದ್ರೂ ಕೂಡ ಹಾಂಜಿ ಅಂತ ಇದ್ದೇನೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸಪ್ರೆಸ್ ಮಾಡ್ತಾ ಹೋದ್ರೆ ಇದು ಜಾಸ್ತಿ ಸಮಯ ಉಳಿಯೋದಿಲ್ಲ ನಮ್ಮ ಹತ್ರ. ಒಂದ್ ಸಂದರ್ಭ ಬರುತ್ತೆ, ಒಳಗಡೆ ಇರೋ ಎಲ್ಲಾ ಸಪ್ರೆಷನ್ ಒಂದೇ ದಿನ ನಾನು ಹೊರಗಡೆ ಹಾಕಿಬಿಡ್ತೇನೆ ಅಲ್ವಾ? ಇದು ಅಷ್ಟು ಆರೋಗ್ಯಕರ ಆದದ್ದು ಅಲ್ಲ. ಇದು ನಮ್ಮ ಹೆಲ್ತ್ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ. ಹಾಗಿದ್ರೆ ಸಹನೆ ಮಾಡೋದು ಅಂತಂದ್ರೆ ಏನು? ಯಾವುದೇ ಕಠಿಣ ಪರಿಸ್ಥಿತಿಯ ಬಗ್ಗೆ ಅದನ್ನ ನಾನು ಕಠಿಣ ಪರಿಸ್ಥಿತಿಯನ್ನ ನಾನು ಎದುರಿಸ್ತಾ ಇದ್ರು ಕೂಡ ಅದನ್ನ ಸಕಾರಾತ್ಮಕವಾಗಿ ಎದುರಿಸ್ತಾ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತ ನಮ್ಮ ಸಾಮರ್ಥ್ಯಕ್ಕೆ ಅಥವಾ ಶಕ್ತಿಗೆ ಸಹನ ಶಕ್ತಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಇದೆ, ಅದು ಕಠಿಣವಾಗಿದೆ, ಚಾಲೆಂಜಿಂಗ್ ಆಗಿದೆ, ಬಟ್ ಅಂತ ಪರಿಸ್ಥಿತಿಯಲ್ಲಿ ನಾನು ಶಾಂತವಾಗಿರೋದು, ಆ ಪರಿಸ್ಥಿತಿಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು. ಸೊ ಉದಾಹರಣೆಗೆ ಅತ್ತೆ ಸೊಸೆ ಉದಾಹರಣೆನೇ ನಾವು ತಗೊಂಡ್ರು ಕೂಡ, ಅತ್ತೆ ಏನಾದ್ರೂ ಅವ್ರಿಗೆ ಹೇಳ್ತಾ ಇರ್ತಾರೆ, ಈ ತರ ಮಾಡೋದಾಯ್ತು, ಈ ತರ ಮಾಡಬಾರ್ದು, ಈ ತರ ಮಾಡ್ಬೇಕು, ಹಿಂಗೆ ಮಾಡ್ತಾ ಇದ್ರೆ ಎಲ್ಲ ವ್ಯರ್ಥವಾಗಿ ಹೋಗುತ್ತಲ್ವಾ ಅಂತ ಯಾವುದೋ ಒಂದು ಕಾನ್ವರ್ಸೇಷನ್ ಅಲ್ಲಿ ಸೊಸೆಗೆ ಅವರು ಹೇಳ್ತಾ ಇದ್ರು, ಬುದ್ಧಿವಾದ ಹೇಳ್ತಾ ಇದ್ರು. ಸೊಸೆ ಏನ್ ಮಾಡಿದ್ರು, ಅವಾಗ ಶಾಂತವಾಗಿದ್ರು. ಸೊ ಅದು ಅವರ ಮಹಾನತೆ ಆಗಿದೆ, ಶಾಂತವಾಗಿದ್ರು, ಅತ್ತೆಗೆ ಗೌರವ ಕೊಡ್ತಾ ಇದ್ದಾರೆ. ಬಟ್ ಇವಾಗ ಅತ್ತೆ ಆ ಸಂದರ್ಭ ಮುಗಿದ್ಮೇಲೆ, ಅತ್ತೆ ಎಲ್ಲ ಹೊರಗಡೆ ಹೋದ್ಮೇಲೆ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಅಥವಾ ಅವ್ರ ಫ್ರೆಂಡ್ಸ್ಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಘಟನೆ ಹೇಳ್ಕೊಂಡು ಬೇಜಾರಾಗಿ ಅಳ್ತಾ ಇದ್ದಾರೆ, ದುಃಖಿ ಆಗ್ತಾ ಇದ್ದಾರೆ ಅಂತಂದ್ರೆ
ಇದು ಸಹನೆ ಅಲ್ಲ ಅಲ್ವಾ? ಸಹನೆ ಅಂತಂದ್ರೆ ಆ ಪರಿಸ್ಥಿತಿ ಬಗ್ಗೆ ನಾನು ಸಕಾರಾತ್ಮಕ ಯೋಚನೆನೂ ಮಾಡ್ತಾ ಇದ್ದೇನೆ, ಮತ್ತೆ ನಾನು ಸಕಾರಾತ್ಮಕವಾಗಿ ನಿಭಾಯಿಸ್ತಾನೂ ಇದ್ದೇನೆ. ಸೊ ಹಾಗಿದ್ರೆ ಸಕಾರಾತ್ಮಕ ಅಂತಂದ್ರೆ ಏನೇ ನಡೆದ್ರು ಕೂಡ ಮಾತನಾಡದೆ ಇರೋದಾ, ಅಥವಾ ಏನೇ ನಡೆದ್ರು ರಿಯಾಕ್ಟ್ ಮಾಡದೆ ಇರೋದಾ? ಅಲ್ಲ. ಸೊ ಏನೇ ನಡೆದ್ರು ಕೂಡ ಅದಕ್ಕೆ ಸರಿಯಾದ ಮರು ಉತ್ತರವನ್ನ ಕೊಡೋದು. ಮನಸ್ಸನ್ನ ಮೊದಲು ಸ್ಥಿರವಾಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸರಿಯಾದದ್ದೇನಿದೆ, ನಾನು ಯಾಕೆ ಈ ರೀತಿ ಮರು ಉತ್ತರ ಕೊಡ್ಬೇಕಾಗಿದೆ, ಅದನ್ನ ನಾನೇ ಆಯ್ಕೆ ಮಾಡ್ಬೇಕಾಗಿದೆ. ಯಾರ್ದೋ ಫೋರ್ಸ್ಫುಲ್ ಆಗಿ ನೀವು ಮಾತಾಡ್ಬೇಡಿ, ಅವ್ರು ಏನೇ ಅಂದ್ರು ಸಹನೆ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಅವ್ರ ಮಾತು ಕೇಳ್ಬಿಟ್ಟು ನಾನು ಈ ರೀತಿ ವ್ಯವಹಾರ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬಾ ಸಮಯ ನಡೆಯೋದಿಲ್ಲ. ನಾನು ಯಾಕೆ ಸುಮ್ಮನೆ ಇರ್ತಾ ಇದ್ದೀನಿ, ನಾನು ಯಾಕೆ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಏನೋ ಮಾತಾಡದೆ ಆ ಸಮಯದಲ್ಲಿ ಸಹನೆ ಮಾಡ್ಕೊಳ್ತಾ ಇದ್ದೀನಿ? ವಿಚಾರ ಮಾಡಬೇಕು. ಇಲ್ಲಿ ಯಾರು ಕೂಡ ನನಗೆ ಫೋರ್ಸ್ ಮಾಡ್ತಾ ಇಲ್ಲ, ನಾನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಏನಾದ್ರೂ ಈ ತರ ಅಲ್ಲ ಈ ತರ ಅಂತ ನನಗೆ ಬೈತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಾನೇ ಸುಮ್ಮನೆ ಇರುವಂತ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಏನಾದ್ರೂ ಮರು ಉತ್ತರ ಕೊಟ್ರೆ ಅದು ಒಂದು ಮಾತಿಗೆ ಇನ್ನೊಂದು ಮಾತು, ಇನ್ನೊಂದು ಮಾತಿಗೆ ಇನ್ನೊಂದು ಮಾತು ಬೆಳೀತಾ ಜಗಳ ಆಗಿ ಏನು ಸಂಬಂಧಗಳು ಬೇರೆ ಬೇರೆ ಆಗುವಂತಹ ಚಾನ್ಸ್ ಇರುತ್ತಲ್ವಾ? ಇದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರು ಏನೇ ಅಂದ್ರೂ ನಾನು ಸಹನೆ ಮಾಡ್ತಾ ಇದ್ದೀನಿ. ಇದನ್ನ ನಾನೇ ಆಯ್ಕೆ ಮಾಡ್ತಾ ಇದ್ದೇನೆ, ಇನ್ನೊಬ್ಬರ ಫೋರ್ಸ್ ಇಂದ ಆಗ್ತಾ ಇಲ್ಲ ಇದು ಅಂತ ಯಾವಾಗ ಈ ಅರಿವು ಒಳಗಡೆ ಇರುತ್ತೆ, ಅವಾಗ ನಾವು ಸಹನೆ ಮಾಡ್ಕೊಳ್ಳೋದು ಕೂಡ ಸಹಜ ಆಗುತ್ತೆ. ಸೊ ಉದಾಹರಣೆಗೆ ಮಹಾತ್ಮ ಬುದ್ಧಜಿಯವರ ಜೀವನದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ. ಬುದ್ಧಜಿಯವರು ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಸುತ್ತಮುತ್ತ ಇರುವಂತ ಊರಿನ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಬಂದ್ಬಿಟ್ಟು ತುಂಬಾ ಸಿಟ್ಟಲ್ಲಿ ಮಹಾತ್ಮ ಬುದ್ಧಜಿಯವರಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ನೀವು ಹಂಗೆ, ನೀವು ಹಿಂಗೆ, ನೀವು ಇದನ್ನ ಮಾಡ್ತೀರಾ, ಅದು ಇದು ಅಂತ 1 hour ಬೈತಾರಂತೆ ಅವ್ರಿಗೆ. ಸೊ ಬುದ್ಧಜಿಯವರು ಸುಮ್ಮನೆ ಶಾಂತವಾಗಿದ್ರು. ಆ ವ್ಯಕ್ತಿ ಹೇಳ್ತಾರೆ, ನಾನು ಇಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೇನೆ, ಅರ್ಥ ಆಗ್ತಿದ್ಯಾ ನಿಮ್ಗೆ ಅಂತ ಹೇಳ್ಬಿಟ್ಟು, ಕೇಳಿಸ್ತಿದ್ಯಾ ನಿಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅವಾಗ ಬುದ್ಧ ಅವರು ಬಹಳ ಸ್ಥಿರವಾದ ಮನಸ್ಥಿತಿಯಿಂದ ಶಾಂತತೆಯಿಂದ ಮುಗುಳ್ನಗ್ತಾ ಆ ವ್ಯಕ್ತಿ ಹೇಳ್ತಾರಂತೆ, ಸೊ ಸಹೋದರ, ನಾನ್ ನಿಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ತಾ ಇದ್ದೇನೆ, ಆ ಗಿಫ್ಟ್ ನಿಮ್ಗೆ ಯಾವುದೇ ಕೆಲಸಕ್ಕೂ ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ, ನೀವ್ ಅದನ್ನ ಗಿಫ್ಟ್ ಸ್ವೀಕಾರ ಮಾಡ್ಲಿಲ್ಲ ಅಂತಂದ್ರೆ ಆ ಗಿಫ್ಟ್ ಯಾರ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರಂತೆ, ನಿಮ್ಮ ಹತ್ರನೇ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇಷ್ಟೊತ್ತವರೆಗೂ 1 ಗಂಟೆವರೆಗೂ ನೀವೇನೆಲ್ಲ ನನಗೆ ಕೊಟ್ರಿ ಹೇಳಿದ್ರಿ ಅಲ್ವಾ, ಅದು ಯಾವುದು ಕೂಡ ನನ್ನ ಕೆಲ್ಸಕ್ಕೆ ಬರೋದಿಲ್ಲ, ನಾನು ಅದನ್ನ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ವ್ಯಕ್ತಿ ಯೋಚನೆ ಮಾಡ್ತಾರಂತೆ, ಹಾಗಿದ್ರೆ ಇಷ್ಟೊತ್ತವರೆಗೂ ನಾನು ಏನೆಲ್ಲ ಅವ್ರಿಗೆ ಬೈತಾ ಇದ್ದೆ ಅದೆಲ್ಲ ನನ್ನ ಹತ್ರನೇ ಉಳಿತಾ, ಹಾಗಿದ್ರೆ ಅದನ್ನೆಲ್ಲ ನಾನೇ ಹೇಳ್ಕೊತಾ ಇದ್ನಾ ಅಂತ ಹೇಳ್ಬಿಟ್ಟು. ಹಾಗೇನೆ ಸಹನೆ ಮಾಡ್ತಾ ಇದ್ರೆ ಸಹನೆ ಏನ್ ಮಾಡುತ್ತೆ, ನಮ್ಮನ್ನ ಮಹಾನ್ರನ್ನಾಗಿ ಕೂಡ ಮಾಡುತ್ತೆ. ಸಹನೆ ಮಾಡೋದ್ರಿಂದ ಸಂಬಂಧಗಳಲ್ಲಿ ಏನ್ ಬಿರುಕುಂಟಾಗುತ್ತೆ, ಕಾನ್ಫ್ಲಿಕ್ಟ್ಸ್ ಉಂಟಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತೆ, ಅದೆಲ್ಲದರಿಂದ ನಾವು ಮುಕ್ತರಾಗಿರ್ಬೋದು. ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿ ಕೂಡ ಇರ್ಬೋದು, ಮನಸ್ಸು ಸ್ಥಿರವಾಗಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಶಕ್ತಿ ಪವರ್ ಟು ಅಕೊಮೊಡೇಟ್ ಅಂತಂದ್ರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ. ಇದಕ್ಕೆ ಪವರ್ ಟು ಅಡ್ಜಸ್ಟ್ ಅಂತಾನು ಕೂಡ ಹೇಳ್ತಾರೆ. ಈ ಸಹನೆ ಮಾಡಿಕೊಳ್ಳೋ ಶಕ್ತಿ ಮತ್ತೆ ಸಮಾವೇಶ ಮಾಡಿಕೊಳ್ಳೋ ಶಕ್ತಿ ಎರಡು ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಸಮಾವೇಶ ಮಾಡ್ಕೊಳ್ಳೋ ಗುಣ ಇಲ್ಲ ಅಂತಂದ್ರೆ ಸಹನೆ ಮಾಡ್ಕೊಳ್ಳೋ ಗುಣನೂ ಕೂಡ ಪೂರ್ಣವಾಗಿ, ಶಕ್ತಿನೂ ಕೂಡ ಪೂರ್ಣವಾಗಿ ನಮ್ಮಲ್ಲಿ ಧಾರಣೆ ಆಗೋದಿಲ್ಲ. ಹೇಗೆ ಅಂತಂದ್ರೆ, ಸೊ ಅತ್ತೆ ವಿಚಾರ ಏನೆಲ್ಲ ಅವ್ರು ಹೇಳ್ತಾ ಇದ್ರು, ಸೊಸೆ ಎಲ್ಲ ಕೇಳಿಸ್ಕೊಂಡ್ರು. ಆ ಸಮಯದಲ್ಲಿ ಅವರು ತಮ್ಮ ಮಹಾನತೆಯನ್ನ ತೋರಿಸಿದ್ರು. ಆದ್ರೆ ಅತ್ತೆ ಮಾತುಗಳನ್ನ ತಮ್ಮ ಹೊಟ್ಟೆಯಲ್ಲಿ ಸಮಾವೇಶ ಮಾಡ್ಕೊಳ್ಳಿಲ್ಲ. ಫ್ರೆಂಡ್ಸ್ ಮುಂದೆ, ಇನ್ನೊಬ್ರ ಮುಂದೆ ಅವ್ರು ಹೇಳ್ಬಿಟ್ಟು ಅವ್ರಿಗೆ ಆಗ್ತಿರೋ ದುಃಖ ಶಾಂತಿಯನ್ನು ಕೂಡ ವ್ಯಕ್ತ ಮಾಡಿದ್ರು. ಹಾಗಂತಂದ್ರೆ ಇಲ್ಲಿ ಅವ್ರು ಸಹನೆ ಮಾಡ್ಲಿಲ್ಲ ಅಂತ ಅರ್ಥ ಅಲ್ವಾ? ಹೇಗೆ ಒಬ್ಬ ತಾಯಿ ತಮ್ಮ ಮಕ್ಕಳ ಎಲ್ಲಾ ಕೀಟಲೆಗಳನ್ನ, ಬಲಹೀನತೆಗಳನ್ನ ಸಹನೆ ಮಾಡ್ಕೊಂಡು ಅವರಲ್ಲಿ ಸಮಾವೇಶ ಮಾಡ್ಕೊಳ್ತಾರೆ. ಯಾರನ್ನಾದ್ರೂ ನೋಡಿದ್ರೆ ತಮ್ಮ ಮಕ್ಕಳ ಅವಗುಣಗಳನ್ನ ಅಥವಾ ತಮ್ಮ ಮಕ್ಕಳನ್ನ ಬಲಹೀನತೆಯನ್ನ ತಾಯಿ ಕುತ್ಕೊಂಡು ಎಲ್ರಿಗೂ ವರ್ಣನೆ ಮಾಡ್ತಾ ಇದ್ದಾರೆ, ದುಃಖಿ ಆಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಏನೇ ಅವರಲ್ಲಿ ಬಲಹೀನತೆ ಇದ್ರೂ ಕೂಡ ಅದನ್ನ ತನ್ನಲ್ಲಿ ಸಮಾವೇಶ ಮಾಡ್ಕೊಂಡು ಮಕ್ಕಳನ್ನ ಸದಾ ಯಾವಾಗ್ಲೂ ಮುಂದೆ ಇಡ್ತಾ ಅವರನ್ನ ಪ್ರಶಂಸೆ ಮಾಡ್ತಾ ಮುಂದುವರಿಸ್ತಿರ್ತಾರೆ. ಆ ಮಕ್ಕಳಿಗೆ ಸಹಯೋಗ ನೀಡ್ತಿರ್ತಾರೆ. ಅವರನ್ನು ಕೂಡ ಆ ಬಲಹೀನತೆಯಿಂದ ಹೊರಗೆ ತರಬೇಕು ಅಂತ ಹೇಳ್ಬಿಟ್ಟು ಸದಾ ಪ್ರಯತ್ನ ಮಾಡ್ತಿರ್ತಾರೆ. ಹಾಗೇನೆ ಸೊ ಯಾರು ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿಲ್ಲ. ಎಲ್ಲರಲ್ಲಿ ಕೂಡ ಯಾವ್ದಾದ್ರೂ ಒಂದು ಚಿಕ್ಕ ಪುಟ್ಟ ಬಲಹೀನತೆ ಇರ್ಬೋದು ಅಥವಾ ಯಾವ್ದಾದ್ರೂ ಒಂದು ಅವಗುಣಗಳು ಇರ್ಬೋದು. ಸೊ ನಮ್ಮ ಉದ್ದೇಶ ಏನಿರ್ಬೇಕು, ಅವರನ್ನ ಆ ಬಲಹೀನತೆಯಿಂದ ಹೊರಗಡೆ ತರುವಂತದ್ದಿರ್ಬೇಕು. ಅದಕ್ಕೋಸ್ಕರ ಆ ಸಮಯದಲ್ಲಿ ಅವರ ಬಲಹೀನತೆಯನ್ನ ನಮ್ಮಲ್ಲಿ ಸಮಾವೇಶ ಮಾಡ್ಕೊಂಡು ಸೊ ಅವ್ರಿಗೆ ಹೇಗೆ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಸಹಾಯ ಮಾಡ್ಬೇಕಾಗುತ್ತೆ. ಸೊ ಸಮಾವೇಶ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಸಾಗರ. ಸೊ ನದಿ ಯಾವಾಗ್ಲೂ ಕೂಡ ಸಾಗರದ ಕಡೆ ಹರಿಯುತ್ತೆ, ಸಾಗರನ ಹೋಗಿ ಸೇರ್ಕೊಳ್ಳುತ್ತೆ, ಸಾಗರದಲ್ಲಿ ಸಮಾವೇಶ ಆಗುತ್ತೆ. ಸೊ ನದಿಯಲ್ಲಿ ಎಷ್ಟೊಂದು ಕೊಳಕಾದ ವಸ್ತುಗಳಿರ್ತವೆ, ಬೇಡದೇ ಇರುವಂತಹ ತ್ಯಾಜ್ಯಗಳೆಲ್ಲ ಇರ್ತವೆ, ಅದು ಹೋಗೆಲ್ಲ ಸಮುದ್ರದಲ್ಲಿ ಸೇರ್ಕೊಳ್ಳುತ್ತೆ. ಸೊ ಆಗ ಸಮುದ್ರ ಏನ್ ಮಾಡುತ್ತೆ,
ಏನು ಭಾರಿಯಾಗಿರುವಂಥ ವಸ್ತುಗಳಿದಾವೆ ಅದನ್ನೆಲ್ಲ ಕೆಳಗಡೆ ಕಳಿಸುತ್ತೆ. ಮತ್ತೆ ಏನು ಹಗುರವಾದಂಥ ವಸ್ತುಗಳಿದಾವೆ ಅದೆಲ್ಲ ದಡದಲ್ಲಿ ಸರಿಸುತ್ತೆ. ಸೊ ವಿಶಾಲವಾಗಿ ತಾನು ಹರಿತಾ ಇರುತ್ತೆ ಸಾಗರ. ಹಾಗೇನೆ ಸಮಾವೇಶ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ವಿಶಾಲತೆ ಮತ್ತು ಗಂಭೀರತೆಯ ಗುಣನೂ ಕೂಡ ಅವಶ್ಯಕವಾಗಿದೆ. ಸೊ ಸಮಾವೇಶ ಮಾಡ್ಕೊಳ್ಳೋದು ನಮ್ಮ ಆಯ್ಕೆ ಆಗಿದೆ. ಇದರಿಂದ ಏನಾಗುತ್ತೆ, ಸೊ ಏನ್ ಸಹನೆ ಮಾಡ್ಕೊಂತಿದ್ದೀನಲ್ವಾ ಅದಕ್ಕೊಂದು ಅರ್ಥ ಸಿಗುತ್ತೆ. ಮತ್ತೆ ಏನು ಬೇರೆಯವ್ರಿಗೆ ವರ್ಣನೆ ಮಾಡೋದ್ರಿಂದ ಯಾವುದು ಕೂಡ ಇಲ್ಲಿ ಬದಲಾವಣೆ ಆಗೋದಿಲ್ಲ. ಎಲ್ಲಾ ಪರಿಸ್ಥಿತಿ ಏನಿದ್ದು ಅದಕ್ಕಿಂತ ಇನ್ನೂ ಜಾಸ್ತಿ ಆಗುವಂತಹ ಸಂಭವನೆ ಇರುತ್ತೆ. ಅದಕ್ಕೋಸ್ಕರ ಸಹನೆ ಮಾಡ್ತಾ ಇದೀವಿ ಅಂತಂದ್ರೆ ಸಮಾವೇಶದ ಜೊತೆಗೆ ನಾವು ಅದನ್ನ ಸಹನೆ ಮಾಡೋಣ. ಮುಂದಿನ ಶಕ್ತಿಯಾಗಿದೆ ಪರಿಶೀಲನೆ ಮಾಡುವಂತಹ ಶಕ್ತಿ, ಪರೀಕ್ಷಿಸುವ ಶಕ್ತಿ. ಇದಕ್ಕೆ ಪವರ್ ಟು ಡಿಸ್ಕ್ರಿಮಿನೇಟ್ ಅಂತಾನು ಕೂಡ ಕರೀತಾರೆ, ಪವರ್ ಟು ಡಿಸರ್ನ್ ಅಂತಾನು ಕೂಡ ಕರೀತಾರೆ. ಸತ್ಯ ಯಾವುದು, ಅಸತ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಈ ಎರಡರ ಮಧ್ಯೆ ವ್ಯತ್ಯಾಸ ಏನು, ಇದನ್ನ ಗುರುತಿಸುವಂತಹ ಸಾಮರ್ಥ್ಯಕ್ಕೆ ಸೊ ಪರಿಶೀಲನೆ ಮಾಡುವಂತಹ ಶಕ್ತಿ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸೋದ್ರಿಂದ ಏನು ತಪ್ಪು ನನ್ನ ಭೂತಕಾಲದಲ್ಲಿ ಮಾಡಿದೆ ಅದನ್ನ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಅದರಿಂದ ನಾನು ಪಾಠವನ್ನ ಕಲ್ತ್ಕೊಂಡು ಈ ಸಮಯದಲ್ಲಿ ನಾನು ಈ ರೀತಿ ಸೊ ಇದು ತಪ್ಪಾಗಿದೆ, ಇದು ಸರಿಯಾಗಿದೆ, ಲಾಸ್ಟ್ ಟೈಮ್ ಈ ತರ ಮಾಡಿದ್ದಕ್ಕೆ ಈ ತರ ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಪರಿಶೀಲನೆ ಮಾಡುವ ಶಕ್ತಿಯಿಂದ ಮುಂದೆ ಆಗುವಂತಹ ಅನಾಹುತಗಳನ್ನ ನಾವು ತಡಿಬಹುದು. ಪರಿಶೀಲನೆ ಮಾಡುವಂತಹ ಶಕ್ತಿಯಿಂದ ಮೋಸ ಆಗೋದ್ರಿಂದ ನಮ್ಮನ್ನ ನಾವು ಸುರಕ್ಷಿತಗೊಳಿಸ್ಕೊಳ್ಬಹುದು. ಸೊ ನಮ್ಮ ಮುಂದಿನ ಶಕ್ತಿ ಪವರ್ ಟು ಜಡ್ಜ್ ಅಂದ್ರೆ ನಿರ್ಣಯ ಮಾಡುವಂತಹ ಶಕ್ತಿ. ಯಾವಾಗ ನಾನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ತೇನೆ ಆವಾಗ ನಿರ್ಣಯ ತೆಗೆದುಕೊಳ್ಳೋದು ಕೂಡ ಬಹಳ ಸಹಜವಾಗುತ್ತೆ. ಸೊ ಯಾವಾಗ ನಾನು ಒಂದು ವಿಷಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ತೇನೆ ಅದು ನನಗೆ ನಾನೇ ಹೇಳ್ಕೊಳ್ತಾ ಇದ್ದೀನಿ, ಒಂದು ಅವಕಾಶ ಕೊಡ್ತಾ ಇದ್ದೀನಿ ಬದಲಾವಣೆ ಆಗೋದಕ್ಕೋಸ್ಕರ, ಅಥವಾ ನನ್ನ ಮನಸ್ಸಿಗೆ ಅಥವಾ ಕರ್ಮೇಂದ್ರಿಯಗಳಿಗೆ ಹೇಳ್ತಾ ಇದ್ದೀನಿ ನೀನು ಇದನ್ನ ಮಾಡು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಾನು ನಾಳೆ ಈ ಸ್ಥಳಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದ್ರೆ ನಾನು ನನ್ನನ್ನ ಪ್ರಿಪೇರ್ ಮಾಡ್ತೀನಲ್ವಾ, ನಾಳೆ ನಾನು ಎಷ್ಟು ಗಂಟೆಗೆ ಈ ಸಮಯಕ್ಕೆ ಹೋಗಿ ತಲುಪಬೇಕು ಅಂತ ಹೇಳ್ಬಿಟ್ಟು. ನಿರ್ಣಯ ಶಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ಮುಂದೆ ಒರಿಬಹುದಾಗಿದೆ. ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿದ್ವಿ ಅಂತಂದ್ರೆ ನಾವು ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಬಹುದಾಗಿದೆ. ಸೊ ಆದ್ರಿಂದ ಪ್ರತಿ ಸಮಯದಲ್ಲಿ ಕೂಡ ನಿರ್ಣಯ ಮಾಡಬೇಕಾದ್ರೆ ತಾಳ್ಮೆಯಿಂದ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ನಿರ್ಣಯವನ್ನ ತೆಗೆದುಕೊಳ್ಳಿ. ಮುಂದಿನ ಶಕ್ತಿ ಪವರ್ ಟು ಫೇಸ್, ಎದುರಿಸುವಂತಹ ಶಕ್ತಿ. ಈ ಶಕ್ತಿ ಬಹಳ ಇಂಪಾರ್ಟೆಂಟ್ ಆಗಿದೆ ನಮ್ಮ ಜೀವನದಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಇದೆ, ಆದರೆ ಪರಿಸ್ಥಿತಿಗಳು ಬಂದಾಗ ಅದನ್ನು ಎದುರಿಸುವಂತಹ ಶಕ್ತಿ ನಮ್ಮಲ್ಲಿಲ್ಲ ಅಂತಂದ್ರೆ ಜೀವನನೇ ಒಂದು ಯೂ ಟರ್ನ್ ತಗೊಂಡ್ಬಿಡುತ್ತೆ. ಇದಕ್ಕೆ ಒಂದು ಸತ್ಯವಾದ ಘಟನೆ, 2022ರಲ್ಲಿ ನಮ್ಮ ಸೆಂಟ್ರಿಗೆ ಒಬ್ರು ತಾಯಿ ಮಗಳು ಮೆಡಿಟೇಷನ್ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರು. ಆ ಸಮಯದಲ್ಲಿ ಅವ್ರು ಕೇಳಿದ್ರು ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು. ನಾವು ನಾಳೆ ಇಷ್ಟು ಗಂಟೆಗೆ ನೀವಿಬ್ರು ಬನ್ನಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರ ತಾಯಿ ಹೇಳಿದ್ರು, ಇಲ್ಲ ನಾನು ಬರಲ್ಲ, ನನ್ನ ಮಗಳು ಒಬ್ಬಳೇ ಮಾತ್ರ ಮೆಡಿಟೇಷನ್ ಕಲೀಲಿಕ್ಕೆ ಬರೋದು, ನಾನು ಬಂದ್ಬಿಟ್ಟು ಅವಳನ್ನ ಬಿಟ್ಟು ಹೋಗ್ತೇನೆ, ಮತ್ತೆ 1 ಗಂಟೆ ಆದ್ಮೇಲೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಟ್ಟು. ಅವ್ರ ಮಗಳು ಆಕ್ಚುಲಿ BCom ಅಲ್ಲಿ ಫೈನಲ್ ಇಯರ್ ಓದ್ತಾ ಇರೋದು, ಮನೆ ಹತ್ರನೇ ಇದೆ ಅಂತ ಹೇಳಿದ್ರು. ಅದಕ್ಕೆ ಕ್ಯೂರಿಯಾಸಿಟಿಯಿಂದ ನಾವು ಹೇಳಿದ್ವಿ ಅವರಿಗೆ, ನೀವು ಯಾಕೆ ಅವ್ರ ಜೊತೆ ಬರ್ತೀರಾ, ಇಲ್ಲೇ ಹತ್ರ ಅಲ್ವಾ, ಅವರೇ ಬರ್ತಾರೆ ಬಿಡಿ, ಮತ್ತೆ ಯಾಕೆ ಬಂದು ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅವ್ರ ಮಗಳು ಅವ್ರ ಮುಖದಲ್ಲಿ ತುಂಬಾ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಜೋರಾಗಿ ಕಿರ್ಚ್ತಾ ಓಡ್ಲಿಕ್ಕೆ ಶುರು ಮಾಡಿದ್ರು. 1 ಸೆಕೆಂಡ್ ನಾವು ಕೂಡ ಗಾಬರಿಯಾಗಿ ನೋಡಿದ್ವಿ, ಏನಾಯ್ತು ಇವರಿಗೆ ಸಡನ್ ಆಗಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ದೂರ ಓಡ್ಬಿಟ್ಟು ನಿಂತ್ಕೊಂಡ್ರು, ಕಾನ್ಸಿಯಸ್ ಅಲ್ಲಿ ಮತ್ತೆ ಬಂದು ಕೂತ್ಕೊಂಡ್ರು. ಅವಾಗ ಅವ್ರ ತಾಯಿಯವರು ಹೇಳಿದ್ರು, ಇವಳು ಪ್ರಾಬ್ಲಮ್ ಇದೆ ಇರೋದು, ಯಾವಾಗಂದ್ರೆ ಅವಾಗ ಇವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಇವಳ ಜೊತೆ ಇರಲೇಬೇಕು, ಸೊ ಇವಳನ್ನ ಒಬ್ಬಳನ್ನ ಎಲ್ಲಿ ಕೂಡ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಕೈಗೆ ಆಕ್ಚುಲಿ ಪ್ಯಾರಲೈಸಿಸ್ ಕೂಡ ಆಗಿತ್ತು. ಅದಕ್ಕೆ ಏನಾಯ್ತು, ಇದು ಮೊದಲಿಂದನೂ ಆಗಿದೆಯಾ ಅಥವಾ ಏನಾದರೂ ಈಗ ನಡೆದಿರೋ ಘಟನೆನಾ ಅಂತ ಕೇಳಿದ್ದಕ್ಕೆ ಅವ್ರ ತಾಯಿ ಹೇಳಿದ್ರು, ಇಲ್ಲ 6 ತಿಂಗಳ ಹಿಂದೆ ಇವರಿಗೆ ಪ್ಯಾರಲೈಸಿಸ್ ಆಗಿದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ವಿವರವಾಗಿ ಹೇಳಿದ್ರು, ಆ ಹುಡುಗಿಗೆ ಅವ್ರ ಅಜ್ಜಿ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಅಂತೆ. ಸೊ ಅವ್ರ ಅಜ್ಜಿಗೆ ಏಜ್ ಆಗಿತ್ತು, ಅನಾರೋಗ್ಯದ ಕಾರಣದಿಂದ ಅವರು ಶರೀರ ಬಿಟ್ರು 6 ತಿಂಗಳ ಹಿಂದೆ. ಅವಾಗ ಅವ್ರ ಅಮ್ಮ ಇದ್ರೆ ನಿಮ್ಮ ಅಜ್ಜಿ ಹೊರಟೋದ್ರಮ್ಮ ಅಂತ ಹೇಳಿದ್ರಂತೆ. ಅವಾಗ ಅಷ್ಟೇನೆ, ಅಜ್ಜಿ ಹೊರಟೋದ್ರ ಅಂತ ಹೇಳ್ಬಿಟ್ಟು ಒಂದೇ ಸಲ ಶಾಕ್ ಆದ್ರಂತೆ, ಆಘಾತಕ್ಕೊಳಗಾದ್ರಂತೆ. ಅದಾದ್ಮೇಲೆ ಅವರಿಂದ ಏನೂ ಎಕ್ಸ್ಪ್ರೆಷನ್ಸೇ ಇಲ್ಲ. ಇದರಿಂದ ಅವ್ರ ಬ್ರೈನ್ ಮೇಲೆ ಆ ಪ್ರೆಷರ್ ಬಿದ್ದು ಪ್ಯಾನಿಕ್ ಅಟ್ಯಾಕ್ ಆಯ್ತಂತೆ. ಅದರಿಂದ ಅವರು ಬಲಗೈಗೆ ಪ್ಯಾರಲೈಸಿಸ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಆ ಘಟನೆ ಬಗ್ಗೆ ಹೇಳ್ತಾ ಇದ್ರು. ಅವರು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿದ್ದಾರೆ, ಎಲ್ಲ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಸೊ ಆದರೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ ಇವರು ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ವಾಸ್ತವಿಕತವನ್ನ ಜೀವನದ ಏನು ಸತ್ಯ ಘಟನೆಗಳಿದಾವೆ ಅದನ್ನ ಎಲ್ಲ ಸ್ವೀಕಾರ ಮಾಡಲಿಕ್ಕೆ ಕೆಪಬಲ್ ಆಗ್ಬೇಕು ಇವರು, ಮತ್ತೆ ಅದನ್ನ ಎದುರಿಸ್ಬೇಕು. ಸೊ ಇವ್ರು ಏನು ಮೈಂಡ್ ಪವರನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಯಾವುದಾದ್ರೂ ಮೆಡಿಟೇಷನು ಅಥವಾ
ಟ್ರೈನಿಂಗ್ ಕೊಡಿಸಿ ಅಂತ ಹೇಳಿದ್ರಂತೆ, ಮೆಡಿಟೇಷನ್ ಕಲಿಸ್ಕೊಡಿ ಅವ್ರಿಗೆ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಅವರು ಮೆಡಿಟೇಷನ್ ಕಲಿಯೋಣ ಅಂತ ಹೇಳಿಬಿಟ್ಟು ಬಂದಿದ್ರು. ಈ ರೀತಿ ಒಂದು ಯಾವುದಾದ್ರೂ ಘಟನೆ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆಯನ್ನು ಮಾಡಿಬಿಟ್ಟು ಹೋಗುತ್ತೆ. ಅವ್ರು ನಿಜವಾಗ್ಲೂ ನೋಡಲಿಕ್ಕೆ ಚೆನ್ನಾಗಿದ್ರು, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ರು, ಮಾತಾಡೋದ್ರಲ್ಲಿ ಕೂಡ ಎಷ್ಟೊಂದು ಸ್ಪಷ್ಟತೆ ಇತ್ತು, ಅವ್ರ ಬ್ರೈಟ್ ಫ್ಯೂಚರ್ ಇತ್ತು. ಆದರೆ ಅವರಲ್ಲಿರುವಂಥ ಎದುರಿಸುವ ಶಕ್ತಿಯ ಕೊರತೆಯಿಂದ ಅವ್ರ ಜೀವನ ಇವಾಗ ಎಷ್ಟೊಂದು ಬದಲಾವಣೆ ಆಯಿತು. ಸೊ ಇದೆಲ್ಲ ಕಷ್ಟಗಳು ಅವ್ರ ಸುತ್ತಮುತ್ತ ಇರೋರಿಗೂ ಕೂಡ ಆಗುತ್ತೆ, ಅವರಲ್ಲಿ ಕೂಡ ಎಷ್ಟೊಂದು ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತಲ್ವಾ. ಸೊ ಈ ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಜೀವನ ಏನಿದೆ ಅದರ ವಾಸ್ತವಿಕತೆಯನ್ನ ನಾವು ಕೂಡ ಅರಿತುಕೊಂಡು ಅದಕ್ಕೆ ತಕ್ಕಂತೆ ಇಲ್ಲಿ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನ ಎಲ್ಲಾ ಸಮಯದಲ್ಲಿ ಕೂಡ ಎಲ್ಲಾನು ನಾವು ಅನ್ಕೊಂಡಂಗೆ ಆಗಲ್ಲ ಅಲ್ವಾ. ಸೊ ಯಾವಾಗ ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಿ, ಯಾಕಾಗ್ಲಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಹೇಗೆ ಇದನ್ನ ನಾನು ಅನ್ಕೊಂಡಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ರಯತ್ನ ಪಡಿ. ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಆದ್ರೆ ಸೊ ಅವುಗಳ ಸಮಾಧಾನ ಹೇಗ್ ತಂದ್ಕೋಬೇಕು ಅಂತ ಹೇಳ್ಬಿಟ್ಟು ಗಮನ ಹರಿಸಿದ್ವಿ, ಏನೇ ಪರಿಸ್ಥಿತಿ ಬಂದ್ರೆ ಕುಗ್ಗದೆ ಎದುರಿಸ್ತಾ ಇದ್ವಿ ಅಂತಂದ್ರೆ ಇದರಿಂದ ನಮ್ಗೆ ಬಹಳ ಲಾಭ ಇದೆ ಜೀವನದಲ್ಲಿ. ನಮ್ಮ ಮುಂದಿನ ಶಕ್ತಿ ಸಹಯೋಗ ನೀಡುವಂತಹ ಶಕ್ತಿ, ಪವರ್ ಟು ಕೋಆಪರೇಟ್. ಈ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲಾನು ಕೂಡ ಕೊಡ್ತಾನೆ ಇದೆ, ಒಂದಕ್ಕೊಂದು ಸಹಯೋಗಿಯಾಗಿದೆ. ಉದಾಹರಣೆಗೆ ದಿನನಿತ್ಯ ಸೂರ್ಯ ಉದಯ ಆಗ್ತಾ ಇದ್ದಾರೆ, ದಿನನಿತ್ಯ ಮರಗಳು ತಮ್ಮ ಗಾಳಿಯನ್ನ ನಮ್ಗೆ ಕೊಡ್ತಾ ಇದಾವೆ, ಪ್ರತಿಯೊಂದು ನೀರು ಹರಿತಾ ಇದೆ, ನೀರು ತನ್ನ ನೀರನ್ನು ತಾನೇ ಏನ್ ಕುಡಿತಾ ಇಲ್ಲ, ಸೂರ್ಯನ ಬೆಳಕು ತನ್ನ ಬೆಳಕನ್ನ ತಾನೇ ಉಪಯೋಗ ಮಾಡ್ತಾ ಇಲ್ಲ, ಗಾಳಿ ತನ್ನ ಗಾಳಿಯನ್ನ ತಾನೇ ಉಪಯೋಗ ಮಾಡ್ತಾ ಇಲ್ಲ, ಎಲ್ಲಾನು ಕೂಡ ಒಬ್ರು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ ಅಲ್ವಾ. ನಾವು ಮನುಷ್ಯರು ಕೂಡ ಈ ಪ್ರಕೃತಿಯ ಒಂದು ಭಾಗ ಆಗಿದ್ದೇವೆ. ನಮಗೂ ಕೂಡ ನಮ್ಮ ಜೀವನದಲ್ಲಿ ಒಂದು ಗುರಿ ಉದ್ದೇಶ ಇದೆ. ಹೇಗೆ ಆ ಎಲ್ಲಾ ತತ್ವಗಳಿಗಾಗಿರ್ಬೋದು, ಪ್ರಕೃತಿಗಾಗಿರ್ಬೋದು, ಮರಕ್ಕಾಗಿರ್ಬೋದು, ಅದಕ್ಕೆ ಅದಕ್ಕೆ ಒಂದು ಉದ್ದೇಶ ಇದೆ. ಅವುಗಳು ಹಾನೆಸ್ಟ್ ಆಗಿ ಇವತ್ತಿನವರೆಗೂ ಕೂಡ ತಮ್ಮ ಕರ್ತವ್ಯವನ್ನ, ತಮ್ಮ ಜೀವನದ ಉದ್ದೇಶವನ್ನ ಯಾವುದೇ ಸ್ವಾರ್ಥ ಇಲ್ಲದೆ ನಿರ್ವಹಿಸ್ತಾ ಇದ್ದೇವೆ. ಹಾಗೆ ನಾವು ಆತ್ಮರು ಈ ಸೃಷ್ಟಿಯಲ್ಲಿ ಪಾತ್ರ ಅಭಿನಯ ಮಾಡ್ಲಿಕ್ಕೆ ಬಂದಿದ್ದೇವೆ. ನಮ್ದು ಕೂಡ ಉದ್ದೇಶ ಏನಂತಂದ್ರೆ ನಮ್ಮ ಏನು ಸತ್ಯ ಗುಣಗಳಿದಾವೆ, ಜ್ಞಾನ, ಪ್ರೀತಿ, ಶಕ್ತಿ, ಸಹಯೋಗ, ದಯಾ ಭಾವನೆ, ಕರುಣ, ಸಹಾನುಭೂತಿ, ಶುಭ ಭಾವನೆ, ಶುಭ ಕಾಮನೆ, ಕ್ಷಮೆ, ಇವೆಲ್ಲನೂ ಕೂಡ ಇನ್ನೊಬ್ಬರೊಂದಿಗೆ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಕಂಡೀಷನ್ ಇಲ್ಲದೆ ಇನ್ನೊಬ್ಬರಿಗೆ ನಮ್ಮ ಜ್ಞಾನದಿಂದ ಸಹಯೋಗ ನೀಡ್ಬೋದು, ಇನ್ನೊಬ್ಬರಿಗೆ ನಮ್ಮ ಮಾತುಗಳಿಂದ ಸಹಯೋಗ ನೀಡ್ಬೋದು, ಇನ್ನೊಬ್ಬರಿಗೆ ನಮ್ಮ ಸಮಯದಿಂದ ಸಹಯೋಗ ನೀಡ್ಬೋದು. ಎಷ್ಟಾಗುತ್ತೋ ಅಷ್ಟು ನಾನು ಇನ್ನೊಬ್ಬರ ಕಷ್ಟದಲ್ಲಿ ನನ್ನ ಸಮಯ, ಶಕ್ತಿ, ಸಂಕಲ್ಪ ಅಥವಾ ಕೆಲವೊಂದ್ಸಲ ಹಣದ ಅವಶ್ಯಕತೆನೂ ಇರುತ್ತೆ. ಸೊ ಅದರಿಂದ ನನಗೆ ಆಗುತ್ತೆ ಅಂತಂದ್ರೆ ಈ ಸಹಯೋಗವನ್ನ ನಾವು ಅವಶ್ಯವಾಗಿ ಅವ್ರಿಗೆ ನೀಡ್ಬೋದು. ಆದ್ರೆ ಕಾಸಿನ ದಾನ ಮಾಡ್ಬೇಕಾದ್ರೆ ಒಂದು ಮಾತಿನ ಬಗ್ಗೆ ಅವಶ್ಯವಾಗಿ ಗಮನ ಇಟ್ಕೊಳ್ಳಿ. ಸೊ ಆ ವ್ಯಕ್ತಿ ಹಣದಿಂದ ಏನ್ ಮಾಡ್ತಾ ಇದ್ರೆ ಅದನ್ನ ಅವಶ್ಯವಾಗಿ ತಿಳಿದುಕೊಳ್ಳಿ. ಯಾಕೆಂತಂದ್ರೆ ನನ್ಗೆ ಗೊತ್ತೇ ಇಲ್ಲ ಆ ವ್ಯಕ್ತಿಯ ಹಣವನ್ನ ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀನಿ, ನಾನು ದುಡ್ಡು ಕೊಟ್ಟೆ ದಾನವಾಗಿ ಇಷ್ಟು, ಅವ್ರು ಅದನ್ನ ಅವ್ರ ಕಷ್ಟಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಸೊ ನಾವು ಅನ್ಕೊಂಡಂಗೆ ಯಾವಾಗ್ಲೂ ಆಗ್ತಾ ಇರಲ್ಲ ಅಲ್ವಾ. ಸೊ ಆ ವ್ಯಕ್ತಿ ಏನಾದ್ರೂ ಹಣವನ್ನ ತಗೊಂಡು ಹೋಗಿ ಮದ್ಯಪಾನ ಮಾಡ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಅಥವಾ ಯಾವುದೋ ಕೆಟ್ಟ ಕೆಲಸದಲ್ಲಿ ಅದನ್ನ ತೊಡಗಿಸಿದ್ರು ಅಂತಂದ್ರೆ ಅದರ ಪಾಪ ನಮ್ಮ ಖಾತೆಯಲ್ಲಿ ಕೂಡ ಜಮಾ ಆಗುತ್ತೆ. ಅದಕ್ಕೋಸ್ಕರ ಸ್ಥೂಲವಾದ ಹಣವನ್ನ ನೀವು ಕೊಡ್ತಾ ಇದ್ರಿ ಅಂತಂದ್ರೆ ಅದು ಎಲ್ಲಿ ಉಪಯೋಗ ಆಗ್ತಿದೆ ಅವಶ್ಯವಾಗಿ ಅದನ್ನ ಗಮನ ಕೊಡಿ ಅದ್ರ ಕಡೆ. ಸೊ ನಮ್ಮ ಸಮಯ, ಸಂಕಲ್ಪ, ಯಾರೋ ಬೇಜಾರಲ್ಲಿದ್ದಾರೆ, ಯಾವುದೋ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅವ್ರಿಗೆ ನಾನು ಸಮಾಧಾನದ 4 ಮಾತು ಹೇಳೋದ್ರಿಂದನೂ ಕೂಡ ಅವ್ರಿಗೆ ಸಹಯೋಗ ಕೊಡೋದು ಅಂತಂದ್ರೆ ಯಾವಾಗ್ಲೂ ಸ್ಥೂಲ ವಸ್ತುಗಳೇ ಅಂತಲ್ಲ, ನಮ್ಮ ಅನುಭವ ಅಥವಾ ನಮ್ಮಲ್ಲಿರೋ ಜ್ಞಾನ ಅಥವಾ ನಮ್ಮಲ್ಲಿರುವಂತಹ ಕಲೆಯಿಂದ ಅವರನ್ನ ಆ ಕಷ್ಟ ಪರಿಸ್ಥಿತಿಯಿಂದ ಹೊರಗಡೆ ತರಲಿಕ್ಕೆ ಸಹಯೋಗ ನೀಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ಅವಶ್ಯವಾಗಿ ನಾವು ಅದನ್ನ ಮಾಡ್ಬೋದು. ಇದರಿಂದ ಮೊದಲು ನಾವೇ ಖುಷಿ ಪಡ್ತೇವೆ. ಯಾಕಂದ್ರೆ ಯಾವುದೇ ಒಳ್ಳೆ ಕಾರ್ಯ ನಾವು ಏನೇ ಮಾಡಿದ್ರು ಕೂಡ ಮೊದಲು ನಮ್ಗೆ ಖುಷಿ ಆಗುತ್ತೆ ಅಲ್ವಾ. ಸೊ ಈ ರೀತಿ ಸಂಕೀರ್ಣಗೊಳಿಸುವಂತಹ ಶಕ್ತಿ, ಏನು ಪರಿಸ್ಥಿತಿ ಇದೆ ಅದರಿಂದ ಒಂದು ಹೆಜ್ಜೆ ಹಿಂದೆ ಸರಿದ್ಬಿಟ್ಟು ಸರಿಯಾದ ದೃಷ್ಟಿಕೋನದಿಂದ ಆ ಪರಿಸ್ಥಿತಿಯನ್ನ ನೋಡ್ತಾ ಸೊ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಯೋಚನೆ ಮಾಡಿ ಮತ್ತೆ ನಾವು ಮರು ಉತ್ತರ ಕೊಟ್ವಿ, ರೆಸ್ಪಾಂಡ್ ಮಾಡಿದ್ವಿ ಅಂತಂದ್ರೆ ಸೊ ಅಲ್ಲಿ ಖಂಡಿತ ನಮ್ಗೆ ಸಕ್ಸಸ್ ಅನ್ನು ಸಿಗುತ್ತೆ. ಮತ್ತೆ ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ, ಏನೇ ಪರಿಸ್ಥಿತಿ ಇದೆ ಅಂತಂದ್ರೆ ಅದ್ರ ಬಗ್ಗೆ ನಾನು ಏನೇ ನಕಾರಾತ್ಮಕ ವಿಚಾರ, ಮಾತು ಅಥವಾ ವ್ಯವಹಾರ ನಡೀತಾ ಇದೆ ಅಂತ ನನಗೆ ಯಾವಾಗ ರಿಯಲೈಸ್ ಆಗುತ್ತೆ ಅವಾಗ ಅದಕ್ಕೆ ಇನ್ನೊಂದು ಸಕಾರಾತ್ಮಕ ವಿಚಾರದಿಂದ ಫುಲ್ ಸ್ಟಾಪ್ ಇಡುವಂತಹ ಶಕ್ತಿ ಮತ್ತು ಸಹನೆ ಮಾಡುವಂತಹ ಶಕ್ತಿ. ಸಹನೆ ಏನಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಇದು ನನ್ನ ಆಯ್ಕೆ ಆಗಿದೆ, ಇದರಿಂದ ಏನಾಗುತ್ತೆ ನಾನೇ ಖುಷಿಯಾಗಿರ್ಬೋದು ಜೀವನದಲ್ಲಿ, ಮತ್ತು ಇದರಿಂದ ಎಷ್ಟೋ ಕಾನ್ಫ್ಲಿಕ್ಟ್ಸ್ಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರ ಇರ್ಬೋದು, ಸಂಬಂಧಗಳು ಮಧುರವಾಗಿ ಮಾಡ್ಕೋಬಹುದು ಇದರಿಂದ. ಮತ್ತೆ ಸಮಾವೇಶ ಮಾಡ್ಕೊಳ್ಳುವಂತ ಶಕ್ತಿ, ಸಹನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಶ್ಯವಾಗಿ ಸಮಾವೇಶ ಮಾಡ್ಕೊಳ್ಳುವಂತ ಶಕ್ತಿಯನ್ನ ನಾನು ಅಳವಡಿಸ್ಕೊಂಡ್ರೆ ನನ್ನ ಸಹನೆಗೂ ಕೂಡ ಒಂದು ಬೆಲೆ ಇರುತ್ತೆ. ಯಾವುದೇ ವ್ಯಕ್ತಿ ಸಹನೆ ಮಾಡ್ತಾರೆ ಅಂತಂದ್ರೆ ಅವಶ್ಯವಾಗಿ ಅವರ ಜೀವನದಲ್ಲಿ ಮಹಾನತೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟು
ಯಾವ ಸಂದರ್ಭದಲ್ಲಿ ನಾನು ಸಹನೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾನು ಅದನ್ನ ಎದುರಿಸಬೇಕು. ಪರಿಸ್ಥಿತಿಗಳನ್ನ ಅವಶ್ಯವಾಗಿ ಎದುರಿಸಿ, ಪರಿಸ್ಥಿತಿಗಳನ್ನ ಸಹನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ವ್ಯಕ್ತಿಗಳನ್ನ ಅವಶ್ಯವಾಗಿ ಸಹನೆ ಮಾಡಿ. ಯಾಕಂದ್ರೆ ವ್ಯಕ್ತಿಗಳು ಕೂಡ ಒಂದಲ್ಲ ಒಂದು ಅವಗುಣಗಳಿಗೆ ಅಥವಾ ಒಂದಲ್ಲ ಒಂದು ಯಾವುದೋ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಮೇಲೆ ಇವತ್ತು ಸಿಟ್ಟು ಮಾಡ್ತಾ ಇದ್ದಾರೆ, ಅಥವಾ ಏನೋ ಜೋರಾಗಿ 4 ಮಾತುಗಳನ್ನ ಹೇಳಿರ್ಬೋದು. ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಎದುರಿಸ್ತಾ ಇದ್ರಿ ಅಂತಂದ್ರೆ, ಯಾಕೆ ನನ್ಗೆ ಯಾಕೆ ಹೇಗೆ ಹೇಳ್ತೀರಾ, ಏನ್ ಅನಿಸ್ತಾ ಇದೆ, ನನ್ನನ್ ಕಂಡ್ರೆ ನೀವು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ, ಅವಾಗ ನಾನು ವ್ಯಕ್ತಿಯನ್ನ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಎದುರ್ಲಿಕ್ಕೆ ಶುರು ಮಾಡಿದೆ ಅಂತಂದ್ರೆ ಆ ಪರಿಸ್ಥಿತಿ ಇದೇ ರೀತಿ ಮುಂದುವರಿಬಹುದು, ಅಥವಾ ಅದು ಇನ್ನು ಬೇಡದಿರೋ ರೂಪವನ್ನ ತಾಳ್ಬಹುದು. ಅದಕ್ಕೋಸ್ಕರ ಇದಕ್ಕೊಂದು ನಮ್ಮ ಸಿಸ್ಟರ್ ಅವ್ರ ಕ್ಲಾಸಲ್ಲಿ ಹೇಳಿರುವಂತ ಉದಾಹರಣೆ ನೆನಪಿಗೆ ಬರ್ತಾ ಇದೆ. ಒಬ್ಬ ಯುಗಲ್ ಪತಿ ಪತ್ನಿ ಸಿಸ್ಟರ್ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇದ್ರು. ಅವಾಗ ಆ ಪತಿ ಅವ್ರ ಮನೆ ಪರಿಸ್ಥಿತಿ ಬಗ್ಗೆ ಸಿಸ್ಟರ್ ಹತ್ರ ಹೇಳ್ತಾ ಇದ್ರು. ಸಿಸ್ಟರ್, ಇಡೀ ದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಆಫೀಸಲ್ಲಿ. ಕೆಲಸ ಮಾಡಿಬಿಟ್ಟು ಮನೆಗೆ ಬಂದ್ರೆ 1 ಗಂಟೆ ದಿನಾಲು ಕೂಡ ನಮ್ಮ ಅಮ್ಮ ಮತ್ತೆ ನನ್ನ ಹೆಂಡತಿ ಜಗಳ ಮಾಡಿದ್ದೇನೆ ಕೇಳಬೇಕು. ಇಬ್ರು ಕೂಡ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಯಾವಾಗ್ಲೂ ಚಿಕ್ಕ ಪುಟ್ಟ ಮಾತಿಗೋಸ್ಕರ ಜಗಳ ಆಡ್ತಿರ್ತಾರೆ. ಇಬ್ರು ನೆಮ್ಮದಿ ಆಗಿರಲ್ಲ. ನಾನು ಬಂದ ಮೇಲೆ ನನಗೂ ದಿನಾಲು ಇದನ್ನ ಹೇಳ್ತಾನೆ ಇರ್ತಾರೆ. ನಂಗೆ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಿ ಸಾಕಾಗಿ ಬಂದಿರ್ತೇನೆ, ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತಂದ್ರೆ ಇವರಿಬ್ಬರು ಜಗಳ. ಸೊ ದಿನಾಲು ಇದು ಹಿಂಗೆ ನಡೀತಾ ಇದೆ ಸಿಸ್ಟರ್. ನನ್ನ ಹೆಂಡತಿಗೆ ಸ್ವಲ್ಪ ಮೆಡಿಟೇಷನ್ ಹೇಳ್ಕೊಡಿ, ಸ್ವಲ್ಪ ಕ್ರೋಧವನ್ನ ಹೇಗೆ ನಿಯಂತ್ರಣ ಮಾಡೋದು ಅಂತ ಹೇಳ್ಕೊಡಿ, ದೊಡ್ಡವ್ರ ಜೊತೆ ಹೇಗೆ ಸಮಾಧಾನವಾಗಿರ್ಬೇಕು ಅಂತ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರಂತೆ. ಸೊ ಅವಾಗ ಅವ್ರಿಗೆ ಯಾವುದೋ ಒಂದು ಫೋನ್ ಕಾಲ್ ಬಂತಂತೆ. ಅವಾಗ ಸಿಸ್ಟರ್ 1 ನಿಮಿಷ ಬರ್ತೀನಿ ಅಂತ ಅವ್ರು ಹೊರಗಡೆ ಹೋದ್ರಂತೆ. ಅವ್ರು ಹೋದ ತಕ್ಷಣ ಅವ್ರ ಹೆಂಡತಿ ಸಿಸ್ಟರ್ ಪಕ್ಕದಲ್ಲಿ ಬಂದು ಕುತ್ಕೊಂಡ್ಬಿಟ್ಟು, ಸಿಸ್ಟರ್, ಇವ್ರು ಹೇಳಿಲ್ದೆಲ್ಲ ನಿಜಾನೇ, ದಿನಾಲು ನಾನು ನನ್ನ ಅತ್ತೆ ಜಗಳ ಮಾಡ್ತೇವೆ, ಇವ್ರು ಬಂದ ತಕ್ಷಣ ನಮ್ದೆಲ್ಲಾನು ಇಬ್ರು ನಂದೇನಿದೆ ಕಂಪ್ಲೇಂಟ್ಸ್ ನಾನು ಹೇಳ್ತೇನೆ, ಅವ್ರದ್ದೇನಿದೆ ಅವರು ಹೇಳ್ತಾರೆ, ಅವ್ರು ಸಿಟ್ ಮಾಡ್ಕೊಂಡು ಅವ್ರ ರೂಮಿಗೆ ಹೋಗ್ತಾರೆ, ನಾನು ಸಿಟ್ ಮಾಡ್ಕೊಂಡು ನನ್ನ ರೂಮಲ್ಲಿ ಬಂದು ಮಲ್ಕೊಳ್ತೀನಿ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಇವ್ರು ಹೇಳೋದು ಒಂದೇ ಮಾತು, ಇಬ್ರು ಸಮಾಧಾನವಾಗಿರಿ, ಇಬ್ರು ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು. ಸೊ ನಾನೇನಾದ್ರೂ ಸಿಟ್ ಮಾಡ್ಕೊಂಡು ನನ್ನ ರೂಮಿಗೆ ಹೋಗಿದ್ದೀನಿ ಅಂತಂದ್ರೆ ನನ್ನ ಹತ್ರ ಬಂದ್ಬಿಟ್ಟು ಇವರು ಹೇಳ್ಬೋದಲ್ವಾ, ನಮ್ಮ ಅಮ್ಮನ್ಗೆ ಏಜ್ ಆಗಿದೆ, ಅವ್ರ ಮಾತುಗಳನ್ನ ನೀನ್ ಸೀರಿಯಸ್ ಆಗಿ ತಗೋಬೇಡ, ನಾನ್ ನಿನ್ಗಿದ್ದೇನೆ, ನಿಂದೇನೇ ಇದ್ರು ನನ್ನ ಹತ್ರ ಹೇಳ್ಕೊ, ಬಿಟ್ಬಿಡು ಅವ್ರ ಮಾತುಗಳನ್ನ ಅಂತ ಹೇಳ್ಬಿಟ್ಟು ನನ್ನ ಸಮಾಧಾನ ಮಾಡ್ಬೋದಲ್ವಾ. ಇವರು ಈ ಕೆಲಸ ಮಾಡೋದಿಲ್ಲ. ಹೋಗ್ಲಿ, ಅವ್ರ ತಾಯಿಗೂ ಕೂಡ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಅವ್ರ ತಾಯಿ ಬೇಜಾರಾಗಿ ಅವ್ರ ರೂಮಿಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಹತ್ರನ ಹೋಗ್ಬಿಟ್ಟು ಹೇಳ್ಬೋದಲ್ಲ, ಅಮ್ಮ ನನ್ನ ಹೆಂಡತಿ ಸ್ವಲ್ಪ ಜಿದ್ದಿ, ಬಿಟ್ಬಿಡು ಅವ್ರ ಮಾತನ್ನ ಏನು ಸೀರಿಯಸ್ ಆಗಿ ತಗೋಬೇಡ, ನಾನ್ ನಿನ್ಗೋಸ್ಕರ ಇದ್ದೇನೆ, ಸೊ ಬಿಡಿ ಇದನ್ನ ಮಾತನ್ನ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ಗೂ ಕೂಡ ಇವರು ಸಮಾಧಾನ ಮಾಡ್ಬೋದಲ್ಲ. ಇವೆರಡನ್ನೂ ಇವ್ರು ಮಾಡೋದಿಲ್ಲ, ಯಾವಾಗ್ಲೂ ಒಂದೇ ಮಾತು ರಿಪೀಟ್ ಮಾಡ್ತಿರ್ತಾರೆ, ಸಮಾಧಾನವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಂದು ಪರಿಸ್ಥಿತಿಗಳನ್ನ ಇಲ್ಲಿ ನಾವು ಸಹನೆ ಮಾಡುವಂತ ಅವಶ್ಯಕತೆ ಇಲ್ಲ, ಕೆಲವೊಂದು ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ. ಸೊ ಆದ್ರಿಂದ ಯಾವ ಪರಿಸ್ಥಿತಿಯಲ್ಲಿ ನಾನು ಎದುರಿಸಬೇಕು, ಯಾವ ಪರಿಸ್ಥಿತಿಯನ್ನ ನಾನು ಸಹನೆ ಮಾಡಬೇಕು, ಇದು ಕ್ಲಾರಿಟಿ ಇರೋದು ಕೂಡ ತುಂಬಾ ಮುಖ್ಯವಾಗಿದೆ. ಆಮೇಲೆ ಜೀವನದಲ್ಲಿ ಪ್ರತಿಯೊಂದು ಚಿಕ್ಕ ಪುಟ್ಟ ಹೆಜ್ಜೆಯಲ್ಲಿ, ಚಿಕ್ಕ ಪುಟ್ಟ ನಿರ್ಧಾರದಲ್ಲಿ ಕೂಡ ನಾನು ಯೋಚಿಸ್ಬೇಕಾಗುತ್ತೆ, ಇದು ಸರಿ ಇದೆಯಾ, ಇದು ತಪ್ಪಾಗಿದೆಯಾ, ಈ ರೀತಿ ನಾನು ಸ್ಟೆಪ್ ತಗೊಂಡ್ರೆ ಯಾವ ಪರಿಣಾಮ ಆಗುತ್ತೆ. ಉದಾಹರಣೆಗೆ ಈಗ 2nd PUC ಮುಗೀತು ಅಂತಂದ್ರೆ ನಾನು ಯಾವುದು ಡಿಗ್ರಿ ಮಾಡ್ಬೇಕು, ಇವಾಗ ಈ ಡಿಗ್ರಿ ಮಾಡಿದೆ ಅಂತಂದ್ರೆ ಸೊ ಈ ರೀತಿಯ ಕೆಲಸ ಮಾಡ್ಬೇಕಾಗುತ್ತೆ, ಈ ಡಿಗ್ರಿ ಮಾಡಿದೆ ಅಂತಂದ್ರೆ ಈ ರೀತಿ ಕೆಲಸ ಸಿಗುತ್ತೆ ನನಗೆ. ಇಲ್ಲಿ ನಾನು ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿ ಪರಿಶೀಲನೆ ಮಾಡ್ಲಿಲ್ಲ ಅಂತಂದ್ರೆ ಅದ್ರ ರಿಸಲ್ಟ್ ಏನಿರುತ್ತೆ ಈ ಕರ್ಮದಿಂದ ಅಂತ ಹೇಳ್ಬಿಟ್ಟು ನಾನು ಪರಿಶೀಲನೆ ಮಾಡ್ಲಿಲ್ಲ ಅಂತಂದ್ರೆ ಸೊ ಇವ್ರನ್ನ ಕೇಳ್ತೀವಿ, ಇಷ್ಟು ನನಗೆ ಸ್ಕೋರ್ ಆಗಿದೆ, ನಾನು ಯಾವ ಡಿಗ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಪ್ಪ ಅಮ್ಮನ ಕೂಡ ಏನ್ ಮಾಡ್ತಾರೆ, ಇವ್ರ ಸುತ್ತಮುತ್ತ ಇರೋರ್ನ ಕೇಳ್ತಾರೆ. ಅವಾಗ ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಇದನ್ನ ಮಾಡ್ರೆ ತುಂಬಾ ಸ್ಕೋಪ್ ಇದೆ ಹೊರಗಡೆ ಅಂತ ಹೇಳ್ಬಿಟ್ಟು. ಆಗ ಹೋಗ್ಬಿಟ್ಟು ಮಗನಿಗೆ ಅದನ್ನ ಅಡ್ಮಿಷನ್ ಮಾಡಿಸ್ತಾರೆ. ಆದ್ರೆ ಆ ಹುಡುಗ ಅದನ್ನ ಕಲಿತಾ ಅವ್ರಿಗೆ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ, ಅವ್ರಿಗೆ ಅದರಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಲೈಫ್ ಲಾಂಗ್ ಇವ್ರು ಹೇಳಿದ್ರಿಂದನೇ ನಾನು ಇದನ್ನ ಮಾಡಿದೆ ಡಿಗ್ರಿ ಅಂತ ಹೇಳ್ಬಿಟ್ಟು ಈ ಬ್ಲೇಮ್ ಗೇಮ್ ಸ್ಟಾರ್ಟ್ ಆಗ್ಬಿಡತ್ತೆ ಅಲ್ವಾ. ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರು ಅದನ್ನ ಒಂದ್ ಹೆಜ್ಜೆ ಸ್ಟಾಪ್ ಮಾಡಿ ಪರಿಶೀಲನೆ ಮಾಡಿ ನಾವೇ ನಿರ್ಧಾರ ತಗೊಳ್ಬೇಕು. ಚಿಕ್ಕ ಪುಟ್ಟ ವಿಷಯದಲ್ಲಿ ನಾವೇ ನಿರ್ಣಯ ತಗೊಳ್ಳೋ ಅಭ್ಯಾಸ ಮಾಡ್ಕೊಂಡ್ವಿ ಅಂತಂದ್ರೆ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಕೂಡ ನಾವೇ ನಿರ್ಣಯ ತಗೊಳ್ಬಹುದು. ಇನ್ನೊಬ್ಬರಿಂದ ನಾವು ಸಲಹೆ ಕೇಳ್ಬೋದು, ಅದರ ನಿರ್ಣಯವ ನಾವೇ ತೆಗೆದುಕೊಳ್ಬೇಕಾಗಿದೆ. ಯಾವಾಗ ನಿರ್ಣಯ ನಮ್ಮ ಜೀವನದಲ್ಲಿ ನಾವೇ ತೆಗೆದುಕೊಳ್ತೇವೆ, ಅದರಿಂದ ಏನೇ ಸಮಸ್ಯೆ ಬಂದ್ರು, ಅದು ಫೇಲ್ ಆದ್ರೂ ಅಥವಾ ಪಾಸ್ ಆದ್ರೂ ಕೂಡ ಅದರ ಜವಾಬ್ದಾರಿಯನ್ನ ನಾವೇ ತೆಗೆದುಕೊಳ್ತೇವೆ, ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಎದುರಿಸ್ತೇವೆ. ಸೊ ಆಮೇಲೆ ಎದುರಿಸ್ಬೇಕು, ಏನೇ ಪರಿಸ್ಥಿತಿ ಬಂದ್ರು ಕೂಡ ಕುಗ್ಗದೆ ಅದನ್ನ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಆ ಸಮಸ್ಯೆ ಬಗ್ಗೆ ಕೇಳದೆ ಏನೇ ಬಂದ್ರು ಕೂಡ ಆ ಸಮಸ್ಯೆ ಅಂತೂ ಇದೆ, ಇವಾಗ ಇದನ್ನ ಹೇಗೆ ನಾನು ಎದುರಿಸ್ಬೇಕು, ಇದ್ರ ಕಡೆ ಗಮನ ಕೊಡ್ಬೇಕಾಗಿದೆ. ಆಮೇಲೆ ಸಹಯೋಗ ನೀಡುವಂತ ಶಕ್ತಿ. ನಾವೆಲ್ಲ ಮನುಷ್ಯರು ಸಂಘಜೀವಿಯಾಗಿದ್ದೇವೆ, ಒಂಟಿಯಾಗಿ ಬದುಕುವಂತಹ ಪ್ರಾಣಿಗಳೆಲ್ಲ ನಾವು. ಮನುಷ್ಯರು ಒಬ್ಬರಿಗೆ ಇನ್ನೊಬ್ರು ಸಹಯೋಗ ನೀಡ್ತಾ ಇನ್ನೊಬ್ಬರಿಂದ ಸಹಯೋಗ ತಗೊಳ್ಳೋದು, ಇದು ದೈವಿ ಲಕ್ಷಣ ಆಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೊಂದು ಕತೆ ನೆನಪಿಗೆ ಬರ್ತಾ ಇದೆ. ಒಂದು ಸಲ ದೇವತೆಗಳ ರಾಜ ಇಂದ್ರದೇವ್ ಅವರು ಅಸುರರನ್ನ ಮತ್ತೆ ದೇವತೆಗಳನ್ನ ತನ್ನ ಆಸ್ಥಾನಕ್ಕೆ ಊಟಕ್ಕಾಗಿ ಆಹ್ವಾನ ಮಾಡಿದ್ರು. ಅಸುರರೆಲ್ಲ ಬಂದ್ರು,
ಬಟ್ ಅವ್ರ ಮನಸ್ಸಿನಲ್ಲಿ ಒಂದು ಯೋಚನೆ, ಇವ್ರೇನಾದ್ರೂ ಯಾವ್ದಾದ್ರು ಪ್ಲಾನ್ ಮಾಡಿದಾರ ನಮ್ಮನ್ನ ಸಿಕ್ಕಿ ಹಾಕಿಸೋದಕ್ಕಾಗಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ನಿಮ್ಮಲ್ಲಿ ಇದು ಕೂಡ ಏನಾದ್ರೂ ಒಂದು ಪ್ಲಾನ್ ಆಗಿದೆಯಾ, ನಮ್ಮನ್ನ ಏನಕ್ಕೋಸ್ಕರ ಕರೆದಿದ್ದೀರಾ ಅಂತ ಹೇಳ್ಬಿಟ್ಟು. ಅವಾಗ ಇಂದ್ರದೇವ ಹೇಳ್ತಾರೆ, ಇಲ್ಲ ಇಲ್ಲ ಆ ಥರ ಏನಿಲ್ಲ, ಸುಮ್ಮನೆ ಎಲ್ರು ಹಾಗೆ ಒಂದು ಮಹಾಭೋಜ ಇಟ್ಬಿಟ್ಟು ನಿಮ್ಮನ್ನೆಲ್ಲ ಕರೆದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಅದಕ್ಕೆ ಅಸುರರು ಮೊದಲು ಹೇಳ್ತಾರೆ, ಸರಿ ಹಂಗಿದ್ರೆ ಊಟ ನಾವು ಮೊದಲು ಸ್ವೀಕಾರ ಮಾಡ್ತೇವೆ, ದೇವತೆಗಳು ತಿಂದ್ಬಿಟ್ಟಿದ್ದನ್ನ ನಾವು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಂದ್ರದೇವ ಹೇಳ್ತಾರೆ, ಆ ಥರ ಏನಿಲ್ಲ, ನಿಮ್ಮಿಬ್ಬರಿಗೂ ಕೂಡ ಸಪ್ರೇಟ್ ಆಗೇನೆ ಎಲ್ಲಾನು ಅರೇಂಜ್ ಮಾಡಿದೆ, ನೀವಿಬ್ರು ಒಂದೇ ಸಮಯದಲ್ಲಿ ಸ್ವೀಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ಒಂದು ಕಂಡೀಷನ್ ಇದೆ, ಏನು ಅಂತಂದ್ರೆ ನಿಮ್ ಕೈಗಳನ್ನ ಈ ರೀತಿ ನೇರವಾಗಿ ಇಟ್ಕೋಬೇಕು, ಇದನ್ನ ಮಡ್ಚುವಂಗಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಒಂದು ಕೈಗೆ ಒಂದು ಕೋಲ್ ಕಟ್ಟಿರ್ತಾರೆ, ಅವ್ರ ಕೈ ಏನು ಮಡಚಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕೈಯನ್ನ ನೇರವಾಗಿ ಇಟ್ಕೊಂಡ್ಬಿಟ್ಟೆ ನೀವು ಈ 36 ಬಗೆಯ ಏನು ವ್ಯಂಜನವನ್ನ ತಯಾರು ಮಾಡಿದೆ ಅಲ್ವಾ ಈ ಊಟಕ್ಕಾಗಿ, ಇದನ್ನೆಲ್ಲ ನೀವು ಇದರ ಆನಂದವನ್ನ ತೆಗೆದುಕೊಳ್ಬಹುದು, ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅಸುರರಾಗಿ ಒಂದು ಕಕ್ಷವನ್ನ ರೆಡಿ ಮಾಡುತ್ತಾರೆ, ಮತ್ತೆ ದೇವತೆಗಳಿಗೆ ಒಂದು ಕೂಡ ಅದರ ಪಕ್ಕದಲ್ಲಿ ಇನ್ನೊಂದು ಕಕ್ಷವನ್ನ ರೆಡಿ ಮಾಡುತ್ತಾರೆ. ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟು ಹೋಗ್ತಾರೆ ತಮ್ಮ ತಮ್ಮ ಕಕ್ಷಕ್ಕೆ. ಸೊ ಅವ್ರ ಎಲ್ಲರ ಕೈಗೂ ಒಂದು ಕಟ್ಟಿಗೆಯನ್ನ ಕಟ್ಟಲಾಗಿರುತ್ತೆ, ಅದರಿಂದ ಅವ್ರ ಕೈಯನ್ನ ಮಡಚಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅವಾಗ ಎಲ್ಲಾ ಅಸುರರು ಕೂಡ ಎಲ್ಲಾ ವ್ಯಂಜನಗಳನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಕೆಲವೊಂದು ವ್ಯಂಜನಗಳು ಚೆಲ್ಲೋಗುತ್ತೆ, ಕೆಲವೊಂದು ವ್ಯಂಜನಗಳನ್ನ ಅರ್ಧಂಬರ್ಧ ತಿಂತಾರೆ, ಎಲ್ಲ ತಮ್ಮ ಬಟ್ಟೆನೂ ಗಲೀಜಾಗಿರುತ್ತೆ, ಆ ಕಕ್ಷನ ತುಂಬಾ ಗಲೀಜ್ ಮಾಡಿರ್ತಾರೆ. ಅದೇ ದೇವತೆಗಳ ಕಕ್ಷೆ ಒಳಗೆ ಹೋಗಿ ನೋಡಿದಾಗ ಅವರು ಒಬ್ರು ಇನ್ನೊಬ್ರು ಮುಂದ್ಗಡೆ ಕುತ್ಕೊಂಡಿದ್ದಾರೆ, ಆರಾಮಾಗಿ ಕೈಯನ್ನ ಮಡಚ್ತೇನೆ ಒಬ್ಬರ ಪ್ಲೇಟ್ ಇಂದ ತೆಗೆದ್ಬಿಟ್ಟು ಇನ್ನೊಬ್ರಿಗೆ ತಿನ್ನಿಸ್ತಾ ಇದ್ದಾರೆ, ಆ ಮುಂದೆ ಕುತ್ಕೊಂಡಿರುವಂತ ಇನ್ನೊಬ್ರು ಇವರಿಗೆ ತಿನ್ನಿಸ್ತಾ ಇದ್ದಾರೆ. ಅಂದ್ರೆ ಒಬ್ರು ಇನ್ನೊಬ್ರಿಗೆ ಸಹಯೋಗ ನೀಡೋದ್ರಿಂದ ಎಂತ ಕಠಿಣ ಪರಿಸ್ಥಿತಿಗಳು ಬಂದ್ರೂ ಕೂಡ ನಾವು ಅದನ್ನ ಸಹಜವಾಗಿ ಪಾರ್ ಮಾಡಬಹುದಾಗಿದೆ. ಸಮಸ್ಯೆಗಳು ಬಂದಾಗ ಇನ್ನೊಬ್ರಿಂದ ಸಹಯೋಗ ತಗೊಳ್ಳೋದು, ಅಥವಾ ಇನ್ನೊಬ್ರು ಕಷ್ಟದಲ್ಲಿದ್ದಾರೆ, ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ ನಾನು ಹೋಗಿ ಸಹಯೋಗ ಮಾಡೋದು, ಇದು ಕೂಡ ಬಹಳ ಅವಶ್ಯಕವಾಗಿದೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರು, ಸಂಘಜೀವಿಗಳಾಗಿದ್ದೇವೆ. ಸೊ ಇಲ್ಲಿ ಕರ್ಮದ ಲೆಕ್ಕಾಚಾರ ಇರೋದ್ರಿಂದ ನಾವಿವತ್ತು ಯಾರದೇ ಸಹಾಯ ತಗೋತಾ ಇದ್ದೀನಿ ಅಂದ್ರೆ ಅವಶ್ಯವಾಗಿ ನಾನು ಇಷ್ಟ ಪಡದೇ ಇದ್ರು ಅದನ್ನ ನಾವು ಅವ್ರಿಗೆ ಒಂದು ಸಮಯ ಬರುತ್ತೆ, ಅದನ್ನ ಚುಕ್ತ ಮಾಡ್ತೇವೆ. ಆದ್ರಿಂದ ನಿಸ್ಸಂಕೋಚವಾಗಿ ನಿಮ್ಗೆ ಅವಶ್ಯಕತೆ ಇದ್ದಾಗ ಸಹಯೋಗ ತೆಗೆದುಕೊಳ್ಳಿ, ಮತ್ತೆ ಅವಶ್ಯಕತೆ ಬಂದಾಗ ಅವಕಾಶ ಸಿಕ್ಕ ನೀವು ಕೂಡ ಇನ್ನೊಬ್ಬರಿಗೆ ಸಹಯೋಗವನ್ನ ಮಾಡಿ. ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ನೀವು ಕೇಳಿರುವ ರಾಜಯೋಗದ ಸಂಚಿಕೆಯಲ್ಲಿ ನಿಮ್ಗೆ ಯಾವುದೇ ಸ್ಪಷ್ಟನೆ ಬೇಕಾದ್ರೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳಬಹುದು. ಖುದ್ದಾಗಿ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಮರು ಉತ್ತರವನ್ನ ಕೊಡಲಾಗುವುದು. ಮತ್ತು ನೀವು ನಮ್ಮನ್ನ ಸಂಪರ್ಕಿಸಬೇಕಾದ್ರೆ ಈ ವಿಡಿಯೋನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ರಾಜಯೋಗದ ಶಿಕ್ಷಣಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ. ನಮ್ಮ ಎಲ್ಲಾ ತರಬೇತಿಯ ವಿಡಿಯೋಗಳನ್ನ ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತೆ. ಇವತ್ತಿನ ಸಂಚಿಕೆಯನ್ನ ಇದರೊಂದಿಗೆ ಮುಕ್ತಾಯಗೊಳಿಸೋಣ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.